ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಪ್ರಸಿದ್ಧ ನಟ ತಮ್ಮ ಹಾಸ್ಯದ ಮುಖೇನ ಹಾಗೆಯೇ ವಿಭಿನ್ನವಾದ ಪ್ರಯೋಗಗಳ ಮುಖೇನ ನಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಎಲ್ಲರ ಮನೆ ಮಾತಾಗಿರುವಂತಹ ನಟ ಶರಣ್ ಅವರು. ಸೊ ಇವತ್ತು ಅವರ ಹುಟ್ಟಿದ ಹಬ್ಬ, ಹಾಗಾಗಿ ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹೀಗೊಂದು ಪ್ರಶ್ನೆ, ವೇಷ ಮತ್ತು ವ್ಯಕ್ತಿ ಮಧ್ಯೆ ಯಾರಾದರೂ ಇರ್ತಾರೆ ಅಂತಾದರೆ ಯಾರಿರ್ತಾರೆ ಅನ್ನೋ ಪ್ರಶ್ನೆ. ಸ್ವಲ್ಪ ಇದನ್ನ ನನ್ನೊಳಗೆ ಈ ಪ್ರಶ್ನೆ ಹಾಕ್ಕೊಂಡು ಉತ್ತರ ಹುಡುಕುವಂಥ ಪ್ರಯತ್ನನೂ ಮಾಡಿದ್ದಾಯ್ತು ನಾನು. ಬಹುಶಃ ಈ ವೇಷ ಮತ್ತು ವ್ಯಕ್ತಿ ಮಧ್ಯೆ ಇರ್ತಾರೆ ಒಬ್ರು, ಅದು ಕಲಾವಿದರು ಅಂತಾನೆ ಹೇಳ್ಬೋದು. ಇದನ್ನ ಹೇಗೆ ಸಾಬೀತು ಮಾಡ್ಕೊಳ್ಬಹುದು ನಾವು ಅನ್ನುವಂಥ ಸವಾಲು ನಾನೇ ಹಾಕ್ಕೊಂಡೆ. ಯೋಚನೆ ಮಾಡಿ, ಸಿಕ್ಕಾಪಟ್ಟೆ ಒಬ್ಬ ಶ್ರೀಮಂತ, ಅಗರ್ಭ ಶ್ರೀಮಂತ, ಹಾಡು ಕಾಳು ಎಲ್ಲವೂ ಇದೆ, ಏನು ಸಂಪತ್ತಿಗೆ ಕೊರತೆನೇ ಇಲ್ಲ. ಆತನಿಗೆ ಒಂದು ಕ್ಷಣ ಸಂಪತ್ತನ್ನು ಕಿತ್ಕೊಂಡ್ಬಿಡಿ, ಈ ಕ್ಷಣ ನೀನು ಬಡವನಾಗಿ ಬದುಕು ಅಂತ ಹೇಳಿ. ಆ ಕ್ಷಣಕ್ಕೆ, ಆ ಸಂದರ್ಭಕ್ಕೆ ಆತ ಒಗ್ಗಿಕೊಳ್ಳಕ್ಕೆ ಸಾಧ್ಯ ಆಗುತ್ತಾ? ಆತ ವ್ಯಕ್ತಿ ಬೇರೆಯಾಗಿದ್ದ, ನೀವು ಕೊಟ್ಟಂಥ ವೇಷವೇ ಬೇರೆ ಆಗಿದೆ, ಹೇಗೆ ಸಾಧ್ಯ? ಅಥವಾ ಒಬ್ಬ ಬಡವನಿಗೆ ನೀವು ಎಲ್ಲ ಸಂಪತ್ತನ್ನು ಕೊಟ್ಟುಬಿಡಿ, ಆ ಕ್ಷಣಕ್ಕೆ ಕೊಟ್ಟುಬಿಡಿ, ಆ ಕ್ಷಣಕ್ಕೆ ಆತ ನೀನು ಶ್ರೀಮಂತನಾಗಿ ಬದುಕು ಅಂದರೆ ಬದುಕೋದಕ್ಕೆ ಸಾಧ್ಯನಾ? ಆ ಪರಿವರ್ತನೆ ಸಾಧ್ಯವೇ ಆ ಕ್ಷಣಕ್ಕೆ? ಇಲ್ಲ ಅಲ್ವಾ? ವ್ಯಕ್ತಿಯೇ ಬೇರೆ, ಅಲ್ಲಿ ವೇಷವೇ ಬೇರೆ. ಆದರೆ ವ್ಯಕ್ತಿಯಲ್ಲದ ಒಂದು ವೇಷವನ್ನು ಮತ್ತೆ ಹಾಕಿ ಒಂದು ಹೊಸ ರೂಪವನ್ನು ಅಥವಾ ಆ ಒಂದು ಸಂದರ್ಭಕ್ಕೆ ಒಗ್ಗಿಕೊಳ್ಳೋ ರೀತಿಯಲ್ಲಿ ತೋರಿಸುವಂಥದ್ದು ಇದೆಯಲ್ವಾ, ಅಥವಾ ಈ ವೇಷ ಮತ್ತು ವ್ಯಕ್ತಿ ಮಧ್ಯೆ ಇನ್ಯಾರೋ ಇದ್ದಾರೆ ಅಂತ ಹೇಳ್ತೀವಲ್ವಾ, ಅದು ಕಲಾವಿದರಿಂದ ಮಾತ್ರವೇ ಸಾಧ್ಯ. ಅವ್ರ ನಿಜ ಜೀವನದಲ್ಲಿ ಶ್ರೀಮಂತರಾಗಿರ್ತಾರೋ ಬಡವರಾಗಿರ್ತಾರೋ, ನಗುನೋ ಅಳುನೋ ಏನಿದೆಯೋ ಗೊತ್ತಿಲ್ಲ, ಆದರೆ ಪಾತ್ರ ಏನು ಕೇಳುತ್ತೆ, ವೇಷ ಏನು ಕೇಳುತ್ತೆ, ಪರದೆ ಏನು ಬೇಡತ್ತೆ ಅನ್ನೋಂಥದ್ದು ಇದೆಯಲ್ವಾ, ಅದನ್ನು ಯಥಾವತ್ತಾಗಿ ಒಗ್ಗಿಸಿಕೊಳ್ಳುವುದಕ್ಕೆ, ಯಥಾವತ್ತಾಗಿ ಅದನ್ನು ಪ್ರಸ್ತುತಪಡಿಸುವಂಥ ಒಂದು ಕೌಶಲ್ಯ ಕಲಾವಿದರಿಗೆ ಮಾತ್ರ ಸಾಧ್ಯವೇ ಇರುತ್ತೆ. ಹಾಗಾಗಿ ನಾವು ಕಲಾವಿದರನ್ನ ಪ್ರೀತಿಸ್ತೀವಿ, ಖುಷಿ ಪಡ್ತೀವಿ, ಅವರಂದ್ರೆ ನಮಗೆ ಅಭಿಮಾನ ಅಂತ ಹೇಳ್ತೀವಿ, ಕಲೆಯನ್ನು ಆರಾಧಿಸ್ತೀವಿ ಕೂಡ. ಸೊ ಅಂತಹ ಒಂದು ಕಲೆಯ ಬದುಕನ್ನು ಒಂದು ನಟನೆಯ ಮುಖೇನ ಸುಮಾರು 23 ವರ್ಷಗಳ ಕಾಲ ಧಾರಾವಾಹಿಗಳ ಮುಖೇನ, ಸಿನಿಮಾಗಳ ಮುಖೇನ ನಮ್ಮೆಲ್ಲರನ್ನೂ ರಂಜಿಸಿದಂತಹ, ಜೊತೆಗೆ ಬರೀ ಕನ್ನಡ ಅಷ್ಟೇ ಅಲ್ಲ, ತೆಲುಗು ಮತ್ತು ತಮಿಳು ಭಾಷೆಯಲ್ಲೂ ಕೂಡ ಇವರ ನಟನೆಯ ಛಾಪನ್ನು ಬೀರಿರುವಂತಹ ನಟಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಟಿಯಾದಂತಹ ಸಿರಿ ಅವರನ್ನ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಥ್ಯಾಂಕ್ ಯು. ನಾ ಹೇಳಿದ್ವಲ್ಲ, ನಾವು ಕಲೆನ ಯಾವಾಗಲೂ ಪ್ರೀತಿಸ್ತೀವಿ, ಕಲಾವಿದರನ್ನ. ಚೆನ್ನಾಗಿ ಹೇಳಿದ್ರಿ ನೀವು. ಅಯ್ಯೋ, ಥ್ಯಾಂಕ್ ಯು ಮ್ಯಾಮ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಹಾಗಾಗಿ ನಮಗೊಂಥರ ಬಹಳ ಖುಷಿ ಇರುತ್ತೆ ಮಾತನಾಡೋದಕ್ಕೆ, ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ. ತಮ್ಮೊಟ್ಟಿಗೆ ಮಾತಾಡೋಣ ಮ್ಯಾಮ್. ಕಾರ್ಯಕ್ರಮ ಒಂದು ಒಳ್ಳೆಯ ಮಾತಿಂದ ಶುರು ಮಾಡೋಣ. ಖಂಡಿತ. ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಇದಾಗಿದೆ ಕಬೀರ್ ಅವರು ಹೇಳಿದಂತಹ ಮಾತು. ಕೆಟ್ಟ ವ್ಯಕ್ತಿಯನ್ನು ಹುಡುಕ್ತಾ ಹುಡುಕ್ತಾ ನನಗೆ ಕಂಡಿದ್ದು ನಾನೇ. ಕೆಟ್ಟ ವ್ಯಕ್ತಿಯನ್ನು ಹುಡುಕ್ತಾ ಹುಡುಕ್ತಾ ನನಗೆ ಕಂಡಿದ್ದು ನಾನೇ ಅನ್ನೋ ಮಾತನ್ನ. ಇದನ್ನ ಒಂದು ಸಣ್ಣ ಉದಾಹರಣೆ ಮುಖ್ಯನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಅಂದ್ಕೊಳ್ಳಿ, ಇಲ್ಲೊಂದು ಪರದೆ ಇದೆ.
ಏನೋ ಇದೆ ಅದರ ಹಿಂದ್ಗಡೆ ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಆತನ ಮಧ್ಯೆ 10 ಜನ ಇದ್ದಾರೆ. ಪರದೆ ಇದೆ, ಹಿಂದ್ಗಡೆ ಏನೋ ಇದೆ, ಬಟ್ ಮುಚ್ಚಿದ್ದಾರೆ. ವ್ಯಕ್ತಿ ಇಲ್ಲಿದ್ದಾನೆ, ಮಧ್ಯೆ 10 ಜನ ಇದ್ದಾರೆ. ಈ ವ್ಯಕ್ತಿಗೆ ಒಂದು ಸವಾಲು ಕೊಡ್ತಾ ಇದ್ದಾರೆ. ನಿನ್ನ ಮುಂದಿರುವಂತಹ 10 ಜನ ಇದ್ದಾರಲ್ವಾ, 10 ಜನರಲ್ಲಿ ನಿನಗಾಗದೇ ಇರುವಂತಹ ವಿಷಯಗಳು ಅಥವಾ ಕೆಟ್ಟ ವಿಷಯಗಳು ಏನೇನಿದೆ ಹೇಳ್ತಾ ಹೋಗು ಮುಂದಕ್ಕೆ. ಸೊ ಯಾವ್ಯಾವ ವ್ಯಕ್ತಿ ಕಾಣಿಸ್ತಾರೋ ಆ ವ್ಯಕ್ತಿಗಳ ಅಷ್ಟೂ ಕೆಟ್ಟ ಗುಣಗಳನ್ನ ನೀನು ಹೇಳ್ತಾ ಹೋಗ್ಬೇಕು ಅಂತ ಒಂದು ಸವಾಲು ಕೊಡ್ತಾರೆ. ಸೊ ಈ ವ್ಯಕ್ತಿ ಸಾಕ್ತಾನೆ ಮುಂದೆ. ಮೊದಲನೇ ವ್ಯಕ್ತಿನ ನೋಡ್ತಾನೆ, ಅಯ್ಯೋ ಇವನು ಸಿಕ್ಕಾಪಟ್ಟೆ ಶ್ರೀಮಂತ ಆದ್ರೆ ಒಂದು ಸ್ವಲ್ಪನೂ ಖರ್ಚು ಮಾಡಲ್ಲ, ಹಾಗೆ ಹೀಗೆ ಅಂತ ಬೈತಾನೆ. ಮತ್ತೆ ಮುಂದಕ್ಕೆ ಹೋಗ್ತಾನೆ, ಅಯ್ಯೋ ಇವನೆಲ್ಲ ಚೆನ್ನಾಗಿದ್ದಾನೆ, ಅದ್ರ ನೋಡೋಕೆ ಕಪ್ಪಗಿದ್ದಾನೆ, ಚೆನ್ನಾಗೇ ಇಲ್ಲ ಇವನು ಅಂತ ಬೈತಾನೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ, ಅಯ್ಯೋ ಇವನೆಲ್ಲ ಚೆನ್ನಾಗಿದ್ದಾನೆ, ಕುಳ್ಳಕ್ಕಿದ್ದಾನೆ, ಇವನು ಬೇಡವೇ ಬೇಡ ಅಂತಾನೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ, ಇವನಿಗೆಲ್ಲ ಚೆನ್ನಾಗಿದೆ, ದುರಾಸೆ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ. ಹೀಗೆ 10 ಗುಣಗಳಾಗುತ್ತೆ. ಕೊನೆಗೆ ಬಂದು ನಿಲ್ತಾನೆ. ಆ ಪರದೆ ಇರುತ್ತಲ್ವಾ, ಪರದೆ ತೆಗಿತಾರೆ, ಅದ್ರ ಹಿಂದ್ಗಡೆ ಒಂದು ಕನ್ನಡಿ ಇರುತ್ತೆ. ಪ್ರತಿಬಿಂಬ ತಂದೆ ಕಂಡಿದೆ. 10 ಜನರ ಕೆಟ್ಟ ಗುಣಗಳನ್ನ ಹೇಳಿದಂತಹ ಅದೇ ವ್ಯಕ್ತಿ ಕನ್ನಡಿಯಲ್ಲಿ ಕಾಣುವಂತಹ ವ್ಯಕ್ತಿಯ ಕೆಟ್ಟ ಗುಣಗಳನ್ನು ಕೂಡ ಹೇಳಲೇಬೇಕಲ್ವಾ. ಎಲ್ಲರ ಕೆಟ್ಟ ಗುಣಗಳನ್ನ ಹುಡುಕ್ತಾ ಹುಡುಕ್ತಾ ಕೊನೆಗೆ ನಾನು ಕಂಡೆ, ಅರ್ಥಾತ್ ನನ್ನ ಕೆಟ್ಟ ಗುಣ ಏನು ಅಂತ ನಾನೇ ಹೇಳ್ಕೋಬೇಕು ಇವಾಗ. ಈ ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಾವೇ ಹುಟ್ಟು ಹಾಕೊಳ್ಬೇಕಾಗತ್ತೆ. ನಾವು ಯಾವಾಗಲೂ ಬೇರೆಯವರ ನ್ಯೂನ್ಯತೆಗಳನ್ನು ಅಥವಾ ಬೇರೆಯವರ ಕೆಟ್ಟ ಗುಣಗಳನ್ನೇ ಮಾತಾಡ್ತಾ ಹೋಗ್ತೀವಲ್ವಾ. ಜೊತೆಗೆ ನಮ್ಮಲ್ಲಿ ಏನಿದೆ, ನಾವು ಸರಿ ಇದೀವಾ? ಹಾಗಾದ್ರೆ ಫಸ್ಟ್ ನಮ್ಮನ್ನು ನಾವು ಕಾಣೋಣ. ನಮ್ಮೊಳಗಡೆ ಇರುವಂಥ ಕೆಟ್ಟ ಗುಣಗಳನ್ನು ನಾವು ಹೇಗೆ ಫಸ್ಟ್ ಅನ್ನ ಬದಿಗೊತ್ತೋಣ ಅನ್ನುವಂಥ ಪ್ರಯತ್ನ ಫಸ್ಟ್ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ಹೇಳೋದಕ್ಕೆ ಅರ್ಹರು ಅಂತ ಅರ್ಥ. ಹಾಗಂತ ಜಗತ್ತಲ್ಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರಾ? ಎಲ್ಲವೂ ಒಳ್ಳೆ ಗುಣಗಳೇ ಇದೆಯಾ? ಇಲ್ಲ, ಕೆಟ್ಟ ಗುಣಗಳೂ ಇದೆ. ಅದನ್ನು ಬದಿಗೆ ಸರಿಸಿ ಬದುಕುವಂಥದ್ದೇ ನಿಜವಾದ ಬದುಕಿದೆ. ಹಾಗಾಗಿ ನಮ್ಮನ್ನು ನಾವು ಕಂಡುಕೊಳ್ಳೋಣ, ನಂತರ ನಾವು ಪರರ ವಿಚಾರಗಳನ್ನು ಅವರಲ್ಲೂ ಕೂಡ ಒಳ್ಳೆತನವನ್ನು ಕಾಣೋ ಪ್ರಯತ್ನವನ್ನು ಮಾಡೋಣ. ಇದು ಈ ಮಾತಿನ ಅರ್ಥವಾಗಿತ್ತು. ಬನ್ನಿ ಮಾತನ್ನ ಮುಂದುವರಿಸೋಣ. ಮೇಡಮ್ ಹೇಳಿ, 23 ವರ್ಷಗಳ ಒಂದು ನಟನಾ ಬದುಕು ಅಷ್ಟು ಸುಲಭ ಅಲ್ಲ. ನಮಗೆ ಅನಿಸುತ್ತೆ ಒಂದು ಬಣ್ಣ, ರಂಗು, ಬೆಳಕು ಇವೆಲ್ಲವೂ ತುಂಬ ಆಕರ್ಷಣೀಯವಾದಂಥ ವಸ್ತುಗಳು. ಈ ಕ್ಷಣಕ್ಕೆ ಯಾರನ್ನ ಕೇಳಿದ್ರು ಹೌದು ನನಗಿದು ಬೇಕು ಅಂತೀವಿ. ಆದರೆ ಅಷ್ಟೊಂದು ಸುದೀರ್ಘವಾದ ಪಯಣ ಇದೆಯಲ್ಲ, ಅಷ್ಟು ಸುಲಭ ಇಲ್ಲ. ಬಟ್ ಈ ಕ್ಷಣಕ್ಕೆ ಆ ಪಯಣ ನೋಡಿದಾಗ ನಿಮ್ಗೇನು ಭಾಸ ಆಗುತ್ತೆ? ಬಹಳ ಖುಷಿ ಆಗತ್ತೆ. ಎಲ್ಲೋ ಅಂದರೆ ಇದೊಂದು ಸಮುದ್ರ ನಮಗೆ. ಕಲೆ ಇರಬಹುದು ಅಥವಾ ಇಂಡಸ್ಟ್ರಿ ಏನಿದೆ, ಒಂದು ಸಮುದ್ರದಲ್ಲಿ ನಾವು ಒಂದು ಸ್ಪೂನ್, ಒಂದು ನೀರು ಅಷ್ಟೇ. ಒಂದು ಸಾಧನೆ ನೀವೀಗ ಏನು ಹೇಳಿದ್ರಿ 22 ವರ್ಷ, ನಾನು ಯಾವತ್ತೂ ನಂಬರ್ನ ಇಟ್ಕೊಳಕ್ಕೆ ಹೋಗೋದಿಲ್ಲ. ಏಕೆಂದರೆ ಒಂದು ಸಾಧನೆ ಅಲ್ಲಿ ನಿಲ್ಲಬಾರ್ದು, ಯಾಕೆಂದರೆ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ನಾವು ಅಂದ್ಕೋಬಾರ್ದು ಅನ್ನೋ ಒಂದು ಮೈಂಡ್ಸೆಟ್ಗೋಸ್ಕರ ನಾನು ಯಾವತ್ತೂ ನಂಬರ್ಸ್ ಕೌಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಇಷ್ಟು ವರ್ಷ ಏನು ನಾನು ಮಾಡಿದ್ದೀನಿ, ಏನೋ ಸಣ್ಣ ಒಂದು ಸಾಧನೆ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಮಾಡಬೇಕಾಗಿರೋದು ಇನ್ನೂ ಬಹಳಷ್ಟಿದೆ. ಅದೇ ಈಗೇನು ಮಾಡಿದಿರೋ ನನಗದು ತೃಪ್ತಿ ಕೊಟ್ಟಿದೆ, ಸಂತೋಷನ ಕೊಟ್ಟಿದೆ. ಕೆಲವೊಂದು ಸಲ ನೋವು ಆಗಿದೆ, ದುಃಖ ಪಟ್ಟಿದ್ದೀನಿ, ಹತ್ತಿದ್ದೀನಿ, ಎಲ್ಲ ಥರದ ಒಂದು ಜರ್ನಿ ಅಂತ ಹೇಳ್ಬೋದು. ಬಟ್ ಕೊನೆಯದಾಗಿ ಇಲ್ಲಿ ಬಂದು ಕೂತಾಗ, ಸ್ಪೆಷಲಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಥರ ಎಲ್ಲ ಬಂದು ಕೂತಾಗ ಒಂಥರ ಖುಷಿ ಆಗತ್ತೆ. ಹೌದು, ನಾನು ಎಲ್ಲೋ ಏನೋ ಒಂದು ಚೂರು ಸಾಧನೆ ಆಗಿದೆ, ನನ್ನಿಂದ ಕೂಡ ಒಂದು ಆಗಿದೆ ಅನ್ನೋದು ಖುಷಿ ಇದೆ. ಸಂತೋಷ ಮ್ಯಾಮ್. ಹೇಳಿ, ಬರೀ ಕನ್ನಡ ಅಷ್ಟೇ ಅಲ್ಲ, ತೆಲುಗು, ತಮಿಳು ಹೀಗೆ ಹಲವಾರು ಧಾರಾವಾಹಿಗಳು ಮುಖ್ಯವಾಗಿ, ಅದರಲ್ಲೂ ಏನು ಇವತ್ತಿನ ದಿನಗಳಲ್ಲಿ ನಾವು ಲೆಕ್ಕ ಹಾಕಿ ಮಾತಾಡೋದಾದ್ರೆ ಒಂದು ಕ್ಷಣ ಮನುಷ್ಯ ಇದೆ. ಅಂಥದ್ರಲ್ಲಿ 1000 ಎಪಿಸೋಡ್ಗಳು, 1200, 1500 ಎಪಿಸೋಡ್ಗಳನ್ನ ದಾಟಿದಂತಹ ಧಾರಾವಾಹಿಗಳಲ್ಲಿ ನೀವು ನಿತ್ಯವೂ ಕಾಣಿಸ್ಕೊಳ್ತಾ ಬಂದ್ರಿ ನಮಗೆ. ಸೊ ಇಷ್ಟೆಲ್ಲ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕೆ ನಿಮ್ಮ ಬಾಲ್ಯದ ಬದುಕು ಹೇಗಿತ್ತು? ಅದು ಹೇಗೆ ಅಲ್ಲಿಂದ ಶುರುವಾಯಿತು? ಬಾಲ್ಯದ ಬದುಕು ತುಂಬ ಚೆನ್ನಾಗಿತ್ತು ನನಗೆ. ತುಂಬ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು. ಬಟ್ ಇದೇ ಥರನೇ ನಂದೇನಂದರೆ, ನನ್ನ ಮಾತಿಗಿಂತ ನನ್ನ ಕೆಲಸ ಮಾತಾಡಲಿ ಅಂತ ನಂಬೋಳು ನಾನು. ಆಗಲೂ ಹಾಗೇನೆ ತುಂಬ ಕ್ವೈಟ್ ಆಗಿರ್ತಿದ್ದೆ. ಆ್ಯಂಡ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸ್ಪೋರ್ಟ್ಸ್ ಅಂತ ಬಂದರೂ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗಲೂ ಅದರಲ್ಲೂ ಹೋಗಿ ನಾನು ಭಾಗವಹಿಸ್ತಾ ಇದ್ದೆ. ಆ್ಯಂಡ್ ಗೆದ್ಕೊಂಡು ಬರ್ತಾ ಇದ್ದೆ. ಹಾಗಂತ ಸ್ಟಡೀಸಲ್ಲಿ ವೀಕ್ ಅಂತ ಇರಲಿಲ್ಲ ನಾನು. ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಗ್ರೇಟ್ ಅಂತ ಡಿಸ್ಟಿಂಕ್ಷನ್ ಅಂತ ಹೇಳಕ್ಕೆ ಹೋಗಲ್ಲ, ಆ್ಯಾವ್ರೇಜು ಅಲ್ಲ, ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಸೊ ಎಲ್ಲ ಒಂದು ವಿಭಾಗದಲ್ಲೂ ನಾನು ಕೆಲಸ ಮಾಡ್ಕೊಂಡು ಬರ್ತಿದ್ದೆ ಆಗ್ಲಿಂದಾನೆ. ಅದಕ್ಕೆ ಮುಖ್ಯವಾಗಿ ಕಾರಣ ನನ್ನ ಫ್ಯಾಮಿಲಿ ಅಂತ ಹೇಳ್ಬೋದು. ಅಷ್ಟು ಸಪೋರ್ಟ್ ನನಗೆ ಮಾಡ್ತಾಯಿದ್ರು. ಏನೇ ಮಾಡಬೇಕು ಅಂದರೂ ಕೂಡ ನನಗೆ ಅವರ ಒಂದು ಬೆಂಬಲ ಬಹಳ ಜಾಸ್ತಿನೇ ಇತ್ತು. ಹಾಗಾಗಿ ಆಗ್ಲಿಂದನೇ ಈ ಒಂದು ಚಿತ್ರರಂಗಕ್ಕೆ ಅಥವಾ ಈ ಒಂದು ರಂಗಕ್ಕೆ ಬರೋದಕ್ಕೆ
ನನಗೆ ಆಗ್ಲಿಂದನೇ ತಲೆಯಲ್ಲಿ ಬರ್ತಾ ಇತ್ತು, ಇಲ್ಲ ನಾನು ಡಾನ್ಸ್ ಕಲಿಬೇಕು, ಇಲ್ಲ ನಾನು ಈ ಥರ ಆ್ಯಕ್ಷನ್ ಕಲಿಬೇಕು, ಇಲ್ಲ ನಾನು ಹಾರ್ಸ್ ರೈಡಿಂಗ್ ಕಲಿಬೇಕು, ಡ್ರೈವಿಂಗ್ ಕಲಿಬೇಕು. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಬೇಕಾಗಬಹುದು ಆಗ್ಲಿಂದನೇ ತಯಾರಿ ಮಾಡ್ಕೊಂಡು ಬರ್ತಾ ಇದ್ದೆ. ಹಾಗಾಗಿ ಬಾಲ್ಯ ಕೂಡ ನನಗೆ ಚೆನ್ನಾಗಿತ್ತು. ಐ ವಾಸ್ ಎಂಜಾಯಿಂಗ್, ಖುಷಿಯಾಗಿದ್ದೆ. ಓಕೆ, ಸೊ ಅಂದರೆ ನಿಮ್ಮ ಪ್ಲಾನ್ ತುಂಬ ನೀಟಾಗಿತ್ತು ಹಾಗಾದರೆ. ಓಕೆ, ನಾವೆಲ್ಲ ಮುಂದೆ ಏನಾಗಬೇಕು ಅಂತ ಕೇಳಿದ್ರೆ ಏನಾಗೋದಿಲ್ವ ಆ ಊಹೆನೇ ನಮ್ಮ ತಲೆ ಇರ್ತಿತ್ತು ಎಲ್ಲ. ಹೇಳ್ತಿದ್ವಿ ನಿಜ, ಆದರೆ ಅದಕ್ಕೆ ತಯಾರಿ ಏನು ಶುರು ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಸೊ ಆ ಥರದ ಒಂದು ಗುರಿ ನಮ್ಮದು ಚಿಕ್ಕ ವಯಸ್ಸಲ್ಲಿ ಇದ್ದಂಥದ್ದು. ಬಟ್ ನೀವು ಹೇಳ್ದಂಗೆ ಅದಕ್ಕೆ ಬೇಕಾದಂಥ ತಯಾರಿಗಳು ಬಹಳ ಮುಖ್ಯ ಆಗುತ್ತೆ. ನಾನು ಆಗ್ಲಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಓಕೆ, ವೆರಿ ನೈಸ್. ಹೇಗೆ ಮ್ಯಾಮ್, ಅಂದರೆ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕೆ ಅಫ್ಕೋರ್ಸ್ ನಿಮ್ಮ ತಂದೆ ಅಂತ ನಾವು ಹೇಳ್ಬೋದಾ? ಹೌದು, ಖಂಡಿತ ಹೇಳ್ಬೋದು. ನನ್ನ ತಂದೆ ಇದೇ ಇಂಡಸ್ಟ್ರಿಯಲ್ಲಿ ಇದ್ದಿದ್ದರಿಂದ ಬಹುಶಃ ಆ ರಕ್ತ ಇರ್ಬೋದು, ಆ ಜೀನ್ಸ್ ಇರೋದ್ರಿಂದ ನನಗೂ ಆಸೆ. ಯಾವಾಗ ನನ್ನ ಕೇಳಿದ್ರು ಕೂಡ ನಾನು ಹೇಳ್ತಾ ಇದ್ದಿದ್ದೆ ನಾನು ಕಲಾವಿದೆ ಆಗಬೇಕು ಅಂತ. ನನಗೆ ಅದು ಬೆಳ್ಳಿ ತೆರೆನಾ ಅಥವಾ ಕಿರುತೆರೆನಾ ಅನ್ನೋ ಒಂದು ವ್ಯತ್ಯಾಸ ಇರಲಿಲ್ಲ. ಒಟ್ಟಿನಲ್ಲಿ ನಾನು ಕಲಾವಿದೆ ಆಗಬೇಕು, ಒಳ್ಳೆ ನಟಿ ಅಂತ ಅನ್ನಿಸ್ಕೋಬೇಕು ಅನ್ನೋದು ಆಗ್ಲಿಂದಾನೇ ಇರ್ತಿತ್ತು ನನಗೆ. ಯಾವುದಾದ್ರೂ ಸಿನಿಮಾ ನೋಡ್ಕೊಂಡು ಬಂದಾಗ ಮನೆಗೆ ಬಂದಮೇಲೆ ಆ ಹೀರೋಯಿನ್ ಥರ ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ನಾನು, ಕನ್ನಡಿ ಮುಂದೆ ನಿಂತ್ಕೊಂಡು. ಈಗ ನೀವು ಒಂದು ಒಳ್ಳೆ ಮಾತಲ್ಲಿ ಹೇಳಿದ್ರಿ, ಕನ್ನಡಿ ನೋಡಿಕೊಂಡಾಗ ನಮ್ಮ ಒಂದು ಇದು ಗೊತ್ತಾಗತ್ತೆ ಅಂತ ಹೇಳಿ. ಸೊ ನಾನು ಅದನ್ನು ಆಗ್ಲಿಂದ ಮಾಡ್ತಾ ಇದ್ದೆ, ಅವ್ರ ಥರ ಆ್ಯಕ್ಟ್ ಮಾಡೋಕ್ಕಾಗತ್ತಾ ನನಗೆ ಅಂತ ಹೇಳಿ. ಆ್ಯಂಡ್ ಜಾಸ್ತಿ ಸ್ವಲ್ಪ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡ್ತಾ ಇದ್ದೆ ನಾನು, ಆ್ಯಕ್ಟಿಂಗ್ ಕಲಿಬೇಕು ಅನ್ನೋದಕ್ಕೆ. ಹಾಗಾಗಿ ಅದಕ್ಕೆ ನನಗೆ ಮನೆಯಲ್ಲಿ ಪ್ರೋತ್ಸಾಹ ಇತ್ತು ಆ್ಯಂಡ್ ಸ್ಕೂಲಲ್ಲೂ ಇತ್ತು. ನಾನು ಬಹಳಷ್ಟು ಡಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ. ಆ ಟೈಮಲ್ಲೆಲ್ಲ ನನಗೆ ಸ್ಕೂಲಲ್ಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು ನನ್ನ ಟೀಚರ್ಸು, ಪ್ರಿನ್ಸಿಪಲ್ ಎಲ್ಲರೂ. ಸೊ ತಯಾರಿ ಅನ್ನೋದು ಅಲ್ಲಿಂದನೇ ಶುರು ಆಯಿತು. ಯಾವ ಸಿನಿಮಾ ನೆನಪಿದೆ ನಿಮಗೆ? ಅಂದರೆ ನೀವು ಹೇಳ್ದಂಗೆ ಈ ಸಂದರ್ಭಕ್ಕೆ ತಕ್ಕಂತೆ ಯಾವ ಚಿತ್ರ ನೋಡಿ ಬಂದು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರಿತ್ತು? ಸುಮಾರು ಸಿನಿಮಾಗಳಿದೆ. ನನಗೆ ಮಾಲಾಶ್ರೀ ಅವರು ಅಂದ್ರು ಬಹಳ ಇಷ್ಟ. ಯಾಕೆಂದ್ರೆ ಅವ್ರು ನೋಡಿ ಒಬ್ಬ ಆಕ್ಷನ್ ಹೀರೋಯಿನ್ ಆಗೂ ಮಾಡ್ತಾರೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಕೊಡಿ ಮಾಡ್ತಾರೆ, ಅಳಿಸ್ತಾರೆ, ನಗಿಸ್ತಾರೆ, ಕುಡಿದು ಡ್ಯಾನ್ಸ್ ಮಾಡಿ ಅಂದರೆ ಮಾಡ್ತಾರೆ. ಸೊ ಎಲ್ಲ ಥರನೂ ಇದೆ ಅವರಲ್ಲಿ. ಹಾಗಾಗಿ ನಾನು ಅವ್ರ ಸಿನಿಮಾಗಳು ಬಹಳಷ್ಟು ನೋಡ್ತಾ ಇದ್ದೆ, ಅವ್ರ ಒಟ್ಟಿಗೆ ಆಕ್ಟ್ ಮಾಡಿದ್ದೀನಿ. ಹಾಗಾಗಿ ನನಗೆ ಇಷ್ಟ ಕೂಡ ಅವರು. ಬಹಳ ರಾಣಿ ಮಹಾರಾಣಿ ಸಿನಿಮಾ ನೀವು ಎಷ್ಟು ಸಿನಿಮಾಗಳಿದೆ ಆ್ಯಂಡ್ ತುಂಬ ಶಿ ಇಸ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್. ಓಕೆ, ಸೊ ಬಹುಶಃ ಈ ಫೋಟೋದೆಲ್ಲ ನೋಡ್ತಾ ಇದ್ರೆ ಅನಿಸ್ತಾ ಇದೆ ನನಗೆ ಅಲ್ಲಿ ಯಾರೋ ಒಬ್ರು ಕೂತಿದ್ದಾರೆ ಸೋಫಾದ ಮೇಲೆ. ನಾವು ಎಲ್ಲ ವೀಕ್ಷಕರು ಅನ್ಕೋತಿರ್ತಾರೆ ಮಾಲಾಶ್ರೀ ಬಗ್ಗೆ ಹೇಳಿದ್ರೆ ಮಾಲಾಶ್ರೀ ಅಂತ, ಅಲ್ಲ ಅದು ಜೊತೆಗೆ ಇನ್ನೊಬ್ರು ಯಾರೋ ಅಲ್ಲಿ ಇದ್ದಾರೆ. ಪ್ಲೀಸ್ ಹೇಳಿ ಮ್ಯಾಮ್. ಹೌದು, ಹಠಮಾರಿ ಹೆಣ್ಣು ಕಿಲಾಡಿ ಗಣ್ಣು ಅನ್ನೋ ಸಿನಿಮಾ. ನಾನು ಬಾಲನಟಿ ಅದರಲ್ಲಿ. ಮಾಲಾಶ್ರೀ ಮ್ಯಾಮ್ ಇದ್ರು, ಶ್ರೀಧರ್ ಸರ್ ಇದ್ರು, ಅಂಜನಾ ಮ್ಯಾಮ್ ಇದ್ರು. ಅವ್ರ ಮಗಳಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹೇಳಿದ್ನಲ್ಲ ಆಗ್ಲಿಂದನೇ ತಯಾರಿ ಶುರು ಅಂತ. ಆಗ ನೋಡ್ತಿದ್ದೆ ಇವ್ರು ಹೇಗೆ ಮೇಕಪ್ ಮಾಡ್ಕೋತಾರೆ, ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾರಲ್ಲ ಇವರು. ಬರೀ ಮೇಕಪ್ ಅಲ್ಲ, ಅವರು ಎಂಟ್ರ್ ಆಗ್ತಿದ್ರಲ್ಲ ಆಗಲೂ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದ್ರು ವಿತೌಟ್ ಮೇಕಪ್ ಕೂಡ ಅವರು. ಆ್ಯಂಡ್ ಬಂದಮೇಲೆ ಅದಕ್ಕೆ ಶ್ರದ್ಧೆ ವಹಿಸಿ ಆ ಮೇಕಪ್ಗಾಗಲಿ ಕಾಸ್ಟ್ಯೂಮ್ಗಾಗಲಿ ಅವ್ರು ಕೊಡ್ತಾ ಇದ್ದಂಥ ಸಮಯ. ಏಕೆಂದರೆ ಎಲ್ಲ ಬಹಳ ಮುಖ್ಯ ಒಬ್ಬ ಕಲಾವಿದೆಗೆ. ಅದು ಮೇಕಪ್ ಇರ್ಬೋದು, ಕಾಸ್ಟ್ಯೂಮ್ ಇರ್ಬೋದು, ನಿಮ್ಮ ಬಿಹೇವಿಯರ್ ಇರ್ಬೋದು, ಟೈಮ್ ಸೆನ್ಸ್ ಅನ್ನೋದಿರಬಹುದು, ಎಲ್ಲ ಮುಖ್ಯ ಆಗತ್ತೆ. ಸೊ ನಾನು ಈ ಥರ ಹಿರಿಯ ಕಲಾವಿದರ ಜೊತೆಗೆ ಆ್ಯಕ್ಟ್ ಮಾಡೋ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಸೊ ಆ ಸಿನಿಮಾಲ್ಲೂ ಬಹಳಷ್ಟು ಎಕ್ಸ್ಪೀರಿಯನ್ಸ್ ನನಗೆ. ಎಲ್ಲರೂ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೆ, ಹೇಗಿರ್ತಾರೆ ಅನ್ನೋದು ನೋಡ್ತಾ ಇದ್ದೆ. ಬಹಳ ಚಿಕ್ಕವಳು ನಾನು, ಬಟ್ ಸ್ಟಿಲ್ ಅದೆಲ್ಲ ಆಗ್ಲಿಂದನೇ ಶುರು ಮಾಡ್ಕೊತಾ ಇದ್ದೆ. ನಿಜ ಮ್ಯಾಮ್. ಹೇಳಿ, ಕಲಾವಿದರಿಗೆ ಅದರಲ್ಲೂ ಮುಖ್ಯವಾಗಿ ನಟ ನಟಿಯರಿಗೆ ಫಸ್ಟ್ ಆ್ಯಕ್ಷನ್ ಕಟ್ ಯಾರು ಹೇಳಿದ್ರು ಅನ್ನೋಂಥದ್ದನ್ನು ಅವರು ಜೀವನ ಪರ್ಯಂತ ಮರೆಯಲ್ಲ ಅದನ್ನು. ಯಾಕಂದರೆ ಅದು ಎಷ್ಟು ತೂಕ ಇರುತ್ತೆ ಅಂತ ಅವರೇ ಅದನ್ನ ಅನುಭವಿಸ್ತಿರ್ತಾರೆ. ಸೊ ನೀವು ಬಾಲನಟಿ, ಅವಾಗಿಂದನೇ ನಿಮ್ಮ ಪಯಣ ಶುರುವಾಗಿದೆ. ಸೊ ನೆನಪಿದೆಯಾ ಆ್ಯಕ್ಷನ್ ಕಟ್ ಹೇಳಿದ್ದು? ಹೌದು, ಇದೆ. ಬಿಸ್ಕೆಟ್ಸು, ಚಾಕ್ಲೇಟ್ಸ್ ಕೊಡೋರು ನನಗೆ, ಅದೆಲ್ಲ ನೆನಪಿದೆ. ಆ್ಯಂಡ್ ನಾನು ಹೇಳ್ತಿದ್ದೆ, ಮಾಲಾಶ್ರೀ ಮ್ಯಾಮ್ಗೆ ಯಾವ ಬಿಸ್ಕೆಟ್ ತರ್ತೀರಾ, ನನಗೂ ಅದೇ ಬೇಕು ಅಂತ ಹೇಳ್ತಾ ಇದ್ದೆ. ಅದೆಲ್ಲ ನೆನಪಿದೆ. ರೇಣುಕಾ ಶರ್ಮಾ ಸರ್ ಅವರು ನನಗೆ ಫಸ್ಟ್ ಆ್ಯಕ್ಷನ್ ಕಟ್ ಹೇಳಿದ ನೆನಪಿದೆ ನನಗೆ. ಅದಕ್ಕೆ ಹಿಂದೆ ಮಾಡಿದ್ದೀನಿ, ಬಟ್ ಅದು ನೆನಪಿಲ್ಲ ನನಗಷ್ಟು. ಈ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಏನು ಸಿನಿಮಾ ಮಾಡಿದ್ನೋ ಅದು ಒಂದಷ್ಟು ನೆನಪುಗಳಿದೆ ನನಗೆ. ಹೇಗೆ ಆ ಸಂದರ್ಭದಲ್ಲಿ, ಅಂದರೆ ಇವಾಗ ಒಂದು ಹಂತದಲ್ಲಿ ಪೋಷಕರಿಗೂ ಅದ್ರ ಬಗ್ಗೆ ಅರಿವಿದೆ, ಆಮೇಲೆ ಜನರಿಗೂ ಅರಿವಿದೆ. ಅಂದರೆ ನಾನು ಹೇಳ್ತಿರೋಂಥದ್ದು ನಿಮ್ಮ ಶಾಲೆನೂ ಆಗಬೇಕು, ನಟನೆನೂ ಆಗಬೇಕು. ಸೊ ಈ ರೀತಿ ಸ್ಕೆಡ್ಯೂಲ್ ಮ್ಯಾಚ್ ಮಾಡೋದು ಒಂದಷ್ಟು ಕಷ್ಟ. ಈಗ ಒಂದು ಸ್ವಲ್ಪ
ಸುಲಭ ಅನ್ನೋದಕ್ಕಿಂತ ವ್ಯವಸ್ಥೆಗಳಿದೆ ಈಗ. ಹೌದು. ಸೊ ಆಗ ವ್ಯವಸ್ಥೆಗಳು ಅಷ್ಟಿರ್ಲಿಲ್ಲ ಅನ್ಕೋತೀನಿ ನಾನು. ಇರಲಿಲ್ಲ, ಅದೇ ನಾನು ಆಗಲೇ ಹೇಳಿದ್ದು. ನನ್ನ ಶಾಲೆ ಕೂಡ ನನಗೆ ಬಹಳ ಸಪೋರ್ಟ್ ಮಾಡ್ತಾರೆ. ಈ ಥರ ಇದೆ, ಈ ಥರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದಾಗ ಅವ್ರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಸರಿ ಹೋಗ್ಬಿಟ್ ಬಾ, ಚೆನ್ನಾಗಿ ಮಾಡು ಅಂತಲೂ ಹೇಳ್ತಾ ಇದ್ರು. ಬಟ್ ಸ್ಟಡೀಸ್ ಬಿಡಬಾರ್ದು ಅಂತಲೂ ಹೇಳ್ತಾ ಇದ್ರು. ಆ್ಯಂಡ್ ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡೋರು ನನಗೆ ನೋಟ್ಸ್ಗೆ, ಅದಕ್ಕೆ ಎಲ್ಲನೂ. ಸೊ ನನಗೆ ಇಷ್ಟ ಇದ್ದಿದ್ದರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇದ್ದೆ. ಕಷ್ಟ ಅಂತ ನನಗೆ ಯಾವತ್ತೂ ಏನೂ ಅನ್ನಿಸ್ಲಿಲ್ಲ. ಅದು ಮಾಡಬೇಕು, ಇದು ಮಾಡಬೇಕು, ಅಯ್ಯೋ ಏನು ಕಷ್ಟಪ್ಪ ಅಂತ ಯಾವತ್ತೂ ನಾನು ಅಂದ್ಕೊಂಡಿಲ್ಲ. ಹಾಗಾಗಿ ಏಕೆಂದರೆ ಇಷ್ಟಪಟ್ಟಿದ್ನಲ್ಲ, ಇಷ್ಟಪಟ್ಟಾಗ ಕಷ್ಟ ಆದ್ರೂ ನೀವು ಅದನ್ನ ಅನ್ಸೋದೇ ಇಲ್ಲ. ಹಾಗೆ ನಂತರ ಹೇಗೆ ನಿಮ್ಮ ನಟನಾ ಬದುಕು ಮುಂದುವರಿತು? ಆಸ್ ಅ ಚೈಲ್ಡ್ ಆರ್ಟಿಸ್ಟ್ ನೀವು ಎಲ್ಲರಿಗೂ ಪರಿಚಯ ಆದ್ರಿ, ನಂತರ ಅವಕಾಶಗಳು ಸಿಕ್ಕಿದ್ದು ಹೇಗೆ? ಅದು ಆದಮೇಲೆ ಮನೇಲಿ ಹೇಗಿತ್ತು ಅಂದರೆ, ನಟನೆ ಬೇಡ ಅಂತ ಹೇಳಲ್ಲ, ಇಂಡಸ್ಟ್ರಿ ಬೇಡ ಅಂತ ಹೇಳಲ್ಲ, ಆದರೆ ಎಜುಕೇಷನ್ ಮುಗಿಸ್ಕೋಬೇಕು ಅಂತಲೇ ಇತ್ತು. ಏಕೆಂದರೆ ನಮ್ಮ ರಂಗ ಏನು ಹೇಳೋಕ್ಕಾಗಲ್ಲ, ನಾವು ಹೀಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒಂದು ಕ್ವಾಲಿಫಿಕೇಷನ್ ಅನ್ನೋದು ಬೇಕೇ ಬೇಕು ಯಾರಿಗೇ ಆದರೂ ಕೂಡ. ಸೊ ಮನೇಲಿ ಅದಿತ್ತು, ನಾವು ಸಪೋರ್ಟ್ ಖಂಡಿತ ಇರುತ್ತೆ, ಬಟ್ ಓದು ಮುಗಿಸ್ಬಿಡು ಅಂತ. ಬಟ್ ಏನಂದರೆ ಹಣೆ ಬರಹದಕ್ಕೆ ಹೊಣೆ ಯಾರು ಅಲ್ಲ. ಹಾಗಾಗಿ 9th ಸ್ಟ್ಯಾಂಡರ್ಡಲ್ಲೇ ನಾನು ಬಂದಾಗ ನನಗೆ ಮತ್ತೆ ಒಂದು ಧಾರಾವಾಹಿಗೆ ಆಫರ್ ಬಂದಾಗ ಮಾಡಲೋ ಬೇಡವೋ ಅಂತ. ಬಟ್ ಡ್ಯಾಡಿ ಸಪೋರ್ಟ್ ಇತ್ತು, ನಮ್ಮ ತಂದೆ ಸಪೋರ್ಟ್, ಸರಿ ಕಣೋ ನಿಂಗೆ ಏನು ಇಷ್ಟ ಮಾಡು ಅನ್ನೋರು. ಅಮ್ಮ ಮಾತ್ರ ಓದ್ಬಿಡು ಆಮೇಲೆ ಅಂತ. ಕೊನೆಗೆ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ರಜಾ ಇದ್ದಾಗ ಶೂಟಿಂಗ್ ಮಾಡ್ಕೊಳ್ಳೋಣ ಅನ್ನೋದಾಯಿತು. ಅಲ್ಲಿ ಶುರು ಮಾಡಿದ್ದು ನನ್ನ ಕೆರಿಯರು. ಅದಾದಮೇಲೆ ಕರೆಸ್ಪಾಂಡೆನ್ಸಲ್ಲಿ ತಗೊಂಡೆ, ಆಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಸೊ ಈಗಲೂ ಯಾರಾದರೂ ಕೇಳಿದ್ರೆ ಏನು ಓದಿದ್ರಿ ನೀವು ಅಂದರೆ, ಆಫ್ಟರ್ 10th ಬರೀ ಸೀನ್ ಪೇಪರ್ ಓದ್ತಾ ಇದ್ದೆ, ಅದೇ ಆಗಿದ್ದು ನನಗೆ ಅಂತ ಹೇಳ್ತೀನಿ. ಹಾಗಾಗಿ ಅಲ್ಲಿಂದ ಶುರು ಆಯಿತು. 9th ಸ್ಟ್ಯಾಂಡರ್ಡಲ್ಲಿ ಶುರುವಾಗಿದ್ದ ಜರ್ನಿ ಇವತ್ತು ಇಲ್ಲಿಗೆ ಬಂದು ಕೂತಿದೆ. ಖಂಡಿತ ಕೊನೆ ಉಸಿರಿರೋವರೆಗೂ ನಡಿಬೇಕು ಅನ್ನೋದು ನನ್ನ ಆಸೆ. ಅಗತ್ಯವಾಗಿ ಮ್ಯಾಮ್, ಅದು ಹಾಗೆ ಆಗಲಿ ಕೂಡ. ಹೇಳಿ ಮ್ಯಾಮ್, ಈಗ ನೀವೊಬ್ಬ ಬಾಲನಟಿಯಾಗಿ ಕಾಣಿಸ್ಕೊಂಡಾಗ ಅಥವಾ ಆ ವಯಸ್ಸಲ್ಲಿ ನೀವು ಹೇಳ್ದಂಗೆ ಹೇಳ್ತಿದ್ರಲ್ಲ, ಬಿಸ್ಕೆಟು, ಚಾಕ್ಲೇಟು, ಮೇಕಪ್ಪು, ಸೊ ಈ ಥರದ್ದು ಒಂದಷ್ಟು ವಿಷಯಗಳಿರುತ್ತೆ. ಈಗ 9th ಸ್ಟ್ಯಾಂಡರ್ಡ್ ಅಥವಾ ಮುಂದಿನ ಜರ್ನಿ ಅಂದಾಗ ಸ್ವಲ್ಪ ನೀವು ಬುದ್ಧಿಶಕ್ತಿ ಬೆಳೆದಿರುತ್ತೆ, ಹೇಳ್ಬೋದಲ್ಲ, ಡೈಲಾಗ್ ಡೆಲಿವರಿ ಹೇಗಿರಬೇಕು ಅಥವಾ ನಮ್ಮ ಒಂದು ಅಂಗಿಕಾಭಿನಯ ಹೇಗಿರಬೇಕು, ಈ ಥರದ್ದೆಲ್ಲ ಒಂದು ಸ್ವಲ್ಪ ಟೆಕ್ನಿಕಲಿ ನಾವು ತಯಾರಾಗ್ತಾ ಬರ್ತೀವಿ. ಸೊ ಈ ವಿಷಯದಲ್ಲಿ ಏನೇನು ಕಲಿತಾ ಬಂದ್ರಿ ನಂತರದ ದಿನಗಳಲ್ಲಿ? ನಮ್ಮ ಮನೆಯಲ್ಲಿ ಸ್ವಲ್ಪ ಈ ತೆಲುಗು ಮಿಕ್ಸ್ಡ್ ಸ್ಲ್ಯಾಂಗ್ ಬರುತ್ತೆ ಕನ್ನಡದಲ್ಲಿ ಮಾತಾಡುವಾಗ. ಅದು ನನ್ನ ಡೈಲಾಗಲ್ಲಿ ಬರ್ತಿತ್ತಂತೆ. ನಾವು ಲೈವ್ ಮಾಡೋದು, ನಾವು ಕನ್ನಡ ಏನು ಸೀರಿಯಲ್ಸ್ ಯಾವ್ಯಾವ ಮಾಡ್ತೀವೋ ಅದೆಲ್ಲ ಲೈಫೇ, ಸೊ ಡಬ್ಬಿಂಗ್ ಇರೋದಿಲ್ಲ. ಅಲ್ಲಿ ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಆಗ ಅವ್ರು ಹೇಳೋರು, ಸೀನ್ ಪೇಪರ್ಸ್ ಎಲ್ಲ ನೀನೇ ಓದ್ಕೋ, ನ್ಯೂಸ್ ಪೇಪರ್ ಜಾಸ್ತಿ ಓದು ಕನ್ನಡ ಅಂತ ಹೇಳಿ. ಆವಾಗ ನಾನು ಪ್ರತಿದಿನ ಬೆಳಗ್ಗೆ ಹೋಗಿದ ತಕ್ಷಣ, ಮೇಕಪ್ ಆಗಿದ ತಕ್ಷಣ ನನ್ನ ಕೆಲಸನೇ ಸೀನ್ ಪೇಪರ್ಸ್, ಆವತ್ತಿಂದ ಏನೇನಿರುತ್ತೋ ಎಲ್ಲ ಓದ್ತಿದ್ದೆ. ಎಲ್ಲರ ಡೈಲಾಗ್ಸು ಓದ್ಕೋತಾ ಇದ್ದೆ, ಯಾರ್ಯಾರ ಡೈಲಾಗ್ ಏನೇನಿದೆ ಪೂರ್ತಿ. ಹಾಗಾಗಿ ಕನ್ನಡ ಇಂಪ್ರೂವ್ ಆಗ್ತಾ ಬರಬೇಕು, ನಾನು ಮಾತಾಡೋದು ತಪ್ಪು ಬರಬಾರ್ದು, ಎಲ್ಲೂ ಸ್ಲ್ಯಾಂಗ್ ಆ ಥರ ಬರಬಾರ್ದು ಅನ್ನೋದು. ಸೊ ಅದು ಸ್ಟಾರ್ಟ್ ಆಯಿತು. ಆಮೇಲೆ ಹೇಳಿದ್ನಲ್ಲ, ಮೇಕಪ್ ಅನ್ನೋದು ನನಗೆ ನಾನೇ ಮಾಡ್ಕೊಳಕ್ಕೆ ಶುರು ಮಾಡ್ತಿದ್ದೆ. ಆಮೇಲೆ ಆ ಸೌಂಡ್ ಇಂಜಿನಿಯರ್ಸ್ ಪಕ್ಕ ಹೋಗಿ ಕೂರ್ತಾ ಇದ್ದೆ, ಇದನ್ನು ಹೇಗೆ ರೆಕಾರ್ಡ್ ಮಾಡ್ಕೋತಾರೆ, ಆ ವಾಲ್ಯೂಮ್, ನಮ್ಮ ವಾಲ್ಯೂಮ್ನ ಹೇಗೆ ಕಡಿಮೆ ಮಾಡ್ಕೋತಾರೆ. ಯಾಕೆಂದರೆ ನಾವು ಒಂದೇ ಟೋನಲ್ಲಿ ಮಾತಾಡ್ತಿರಲ್ಲ, ಡೈಲಾಗ್ಸ್ನ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಕಿರ್ಚಾಡುವಾಗ ಇಲ್ಲಿ ಸೌಂಡ್ ಕಡಿಮೆ ಮಾಡ್ಕೋತಾರೆ, ಅದನ್ನು ಹೇಗೆ ರೆಕಾರ್ಡ್ ಮಾಡ್ಕೋತಾರೆ. ಆ್ಯಂಡ್ ಯಾವಾಗಲೂ ಮಾನಿಟರ್ ಪಕ್ಕನೇ ಕೂರ್ತಿದ್ದೆ ನಾನು. ಸೀನ್ ಪೇಪರ್ ಹೇಗೆ ಡಿವೈಡ್ ಮಾಡ್ತಾರೆ, ಸೀನ್ ಡೈಲಾಗ್ಸ್ ಹೇಗೆ ಡಿವೈಡ್ ಮಾಡ್ತಾರೆ, ಹೇಗೆ ಕರೆಕ್ಷನ್ ಮಾಡ್ತಾರೆ. ಆಮೇಲೆ ಹೇಳಿದ್ನಲ್ಲ, ಹಿರಿಯ ಕಲಾವಿದರು ಇರ್ತಿತ್ತು, ಅಲ್ಲಿ ಕೂತ್ಕೋತಾ ಇದ್ದೆ, ಅವ್ರು ಹೇಗೆ ಮಾತಾಡ್ತಾರೆ, ಡೈಲಾಗ್ಸ್ ಹೇಗೆ ತಗೋತಾರೆ, ಮಗಪ್ ಮಾಡ್ಕೋತಾರ, ಪ್ರಾಕ್ಟೀಸ್ ಮಾಡ್ಕೋತಾರ, ಇಲ್ಲ ನ್ಯಾಚುರಲಾಗಿ ಬರೋದಕ್ಕೆ ಸುಮ್ಮನೆ ಅದನ್ನು ತಲೆಗೆ ತಗೊಂಡ್ಬಿಟ್ಟು ನಾರ್ಮಲಾಗಿ ಮಾತಾಡ್ತಕ್ಕೆ ಶುರು ಮಾಡ್ತಾರೆ. ಈ ಥರದ್ದು ಬಹಳಷ್ಟು ಅಲ್ಲೇ ಕೂತು ಸೈಲೆಂಟಾಗಿ, ಇದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹೌದು, ಅಲ್ಲಿ ಕೂತ್ಕೋತಾ ಇದ್ದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಮಾತು ಬಹಳ ಕಡಿಮೆ ಆಡ್ತಾ ಇದ್ದೆ ನಾನು, ಯಾಕೆಂದರೆ ಈ ಕೆಲಸಗಳಲ್ಲಿ ಬ್ಯುಸಿ ಇರ್ತಿದ್ದೆ ನಾನು. ಸೊ ಈ ಥರದ್ದು ಡೇ 1ಇಂದನೇ ನಾನು ಮಾಡ್ಕೊಂಡ್ಬಂದೆ. ಈಗಲೂ ಕೂಡ ಮಾಡ್ತೀನಿ, ಈಗಲೂ ನನಗದು ಅಭ್ಯಾಸ. ಹೋಗಿದ ತಕ್ಷಣವೇ, ಮೇಕಪ್ ಆಗಿದ ತಕ್ಷಣವೇ ಅಷ್ಟು ಸೀನ್ ಪೇಪರ್ಸ್ ತರಿಸ್ಕೊಂಡು ಅಷ್ಟು ಓದ್ಬಿಡ್ಬೇಕು ನಾನು, ಏನೇನಿದೆ ಎಲ್ಲ ಅಂತ. ಅದಾದ್ಮೇಲೆ ಮಿಕ್ಕಿದ ಕೆಲಸಗಳನ್ನ. ಸೊ ಇನ್ಮೇಲೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಸಿರಿ ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ, ಇಲ್ಲ ಅವ್ರು ಸೈಲೆಂಟ್ ಆಗಿಲ್ಲ, ಮಾಡ್ತಾ ಇದ್ದಾರೆ ಸುತ್ತ ಅಂತ. ಖಂಡಿತ ಹಂಗೆ ಇರೋದು. ಇಲ್ಲ, ಅದೊಂದು ಒಳ್ಳೆ ಸ್ವಭಾವ ಕೂಡ ಹೌದು.
ನಮ್ಗೆ ಈಗಲೂ ಆ ಡೌಟ್ ಇದೆ. ಅಷ್ಟೊಂದು ಪೇಪರ್ ಕೊಟ್ಬಿಡ್ತಾರೆ, ಒಂದೇ ಸರಿ ಟೇಕ್ ಆರ್ಟಿಸ್ಟ್ ಅಂತೆಲ್ಲ ಮಾತಾಡ್ತಾರೆ, ಅಂದ್ರೆ ಒಂದೇ ಟೇಕಲ್ಲಿ ಓಕೆ ಆಗ್ಬಿಡುತ್ತಂತೆ ಅಂತ ನಾವು ಸಾಮಾನ್ಯರು ಮಾತಾಡ್ಕೋತೀವಿ. ಸೊ 2 ಪೇಜ್ ಇರುತ್ತೆ, ಹೇಗೆ ಸಾಧ್ಯ? ವಿಷಯನ ತಿಳ್ಕೊಂಡು ಮಾತಾಡಿ ಅಂದ್ರೆ 2 ಪೇಜಲ್ಲಿ 10 ಪೇಜ್ ನಾವು ಮಾತಾಡ್ತೀವಿ, ಆದ್ರೆ ಯಥಾವತ್ತಾಗಿ ಹಾಗೆ ಹೇಳ್ಬೇಕು ಅಂದ್ರೆ ಹೇಗೆ ಸಾಧ್ಯ ಅನ್ನೋದಿರುತ್ತೆ ನಮಗೆ. ಹೌದು. ಇಲ್ಲಿ ಈ ಡೈರೆಕ್ಟರ್ ಮೇಲೆ ಕೂಡ ಡಿಪೆಂಡ್ ಆಗತ್ತೆ. ಕೆಲವರಿಗೆ ಆ ಸೀನ್ ಪೇಪರಲ್ಲಿ ಏನಿರುತ್ತೋ ಅದೇ ಬೇಕು ಅಂತ ಹೇಳ್ತಾರೆ, ಆಗ ಬಹುಶಃ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದರೆ ಅದೇ ಪದಗಳನ್ನ ಉಪಯೋಗಿಸ್ಬೇಕು. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಲೈವ್ ಇರುತ್ತೆ, ನಾವು ಡಬ್ಬಿಂಗ್ ಹೋಗೋದಿಲ್ಲ. ಲೈವ್ ಮಾಡೋದ್ರಿಂದ ನಾವು ಪದಗಳು ಕರೆಕ್ಟ್ ಆಗಿರಬೇಕು, ಎಕ್ಸ್ಪ್ರೆಷನ್ ಕರೆಕ್ಟ್ ಆಗಿರಬೇಕು, ಮೂಮೆಂಟ್ ಕರೆಕ್ಟ್ ಆಗಿರಬೇಕು. ನೋಡಿದಷ್ಟು ಸುಲಭ ಅಲ್ಲ, ಅಲ್ಲಿ ನಿಂತಾಗ ಬಹಳ ಕಷ್ಟ ಇದೆ. ಆದರೆ ಇನ್ನು ಕೆಲವು ಡೈರೆಕ್ಟರ್ಸ್ ಇರುತ್ತೆ, ನನಗೆ ವಿಷಯ ತಲುಪಬೇಕು, ನಿಮ್ಮ ಪದಗಳನ್ನ ಉಪಯೋಗಿಸ್ಬೇಕು, ನ್ಯಾಚುರಲ್ ಆಗಿ ಇರಲಿ, ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಹಾಗೆ ಇರಲಿ, ನಂಗೆ ವಿಷಯ ಗೊತ್ತಾಗಬೇಕು, ಜನಕ್ಕೆ ನೋಡೋರಿಗೆ ಅರ್ಥ ಆಗಬೇಕು ಅಂತ ಹೇಳೋ ನಿರ್ದೇಶಕರು ಇರ್ತಾರೆ. ಬಟ್ ಆಸ್ ಅನ್ ಆರ್ಟಿಸ್ಟ್ ನಾವು ಎರಡಕ್ಕೂ ರೆಡಿ ಇರಬೇಕು. ಹೌದು, ಎರಡಕ್ಕೂ ರೆಡಿ ಇರಬೇಕು. ಮ್ಯಾಮ್, ಹೇಗೆ ಒಬ್ಬ ಕಲಾವಿದರಾಗಿ ನೀವು ಹೇಳ್ತಿದ್ರಿ, ನಾನು ಎಲ್ಲರ ಸೀನ್ ಪೇಪರ್ ಏನಿರುತ್ತೆ ಅಂತೆಲ್ಲ ತಿಳ್ಕೊತಾ ಇದ್ದೆ, ನೋಡ್ತಾ ಇದ್ದೆ ಅಂತ. ಆಸ್ ಅನ್ ಆರ್ಟಿಸ್ಟ್ ಎಷ್ಟು ಮುಖ್ಯ ಆಗುತ್ತೆ ಇದು? ನಾವು ಬರೀ ನನ್ನ ಡೈಲಾಗ್ ಏನಿದೆ, ನನ್ನ ಎಕ್ಸ್ಪ್ರೆಷನ್ ಏನಿದೆ ಅದಷ್ಟೇ ನೋಡ್ಕೊಳ್ಳೋದಕ್ಕೂ ಬೇರೆಯವರ ವಿಷಯಗಳನ್ನೂ ತಿಳ್ಕೊಳ್ಳೋದಕ್ಕೂ ಎಷ್ಟು ವ್ಯತ್ಯಾಸ ಕಾಣುತ್ತೆ, ಅಥವಾ ಎಷ್ಟು ಮುಖ್ಯ ಆಗುತ್ತೆ ಇದು? ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಈಗ ನೀವು ನನಗೇನು ಹೇಳ್ತೀರಾ, ಯಾವ ಟೂನಲ್ಲಿ ಹೇಳ್ತೀರಾ ಅಥವಾ ಯಾವ ಸ್ಟೈಲಲ್ಲಿ ಹೇಳ್ತೀರಾ ಅದನ್ನು ನಾನು ತಿಳ್ಕೊತಾ ಇದ್ದರೆ ನನ್ನ ರಿಯಾಕ್ಷನ್ಸು, ನನ್ನ ವೇ ಆಫ್ ಡೈಲಾಗ್ ಡೆಲಿವರಿ ಇದೆಲ್ಲ ಚೇಂಜ್ ಆಗುತ್ತೆ. ಈಗ ಸುಮ್ಮನೆ ನಾನು ನೋಡ್ಕೊಂಡು ನಾನು ಮಾತ್ರ ಆ್ಯಕ್ಟ್ ಮಾಡ್ಕೊಂಡು ಹೋದರೆ ಒಂದು ಸೀನ್ ಚೆನ್ನಾಗಿ ಬರಲ್ಲ, ಅದು ಸೆಲ್ಫಿಶ್ ಆಗಿಬಿಡತ್ತೆ. ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ನನ್ನ ಸರಿ ಇದ್ದರೆ ಸಾಕಪ್ಪ ಅಂತ ನಾವು ಅಂದ್ಕೊಂಡ್ರೆ ಸೀನ್ ಚೆನ್ನಾಗಿ ಬರಲ್ಲ, ಪ್ರಾಜೆಕ್ಟ್ ಚೆನ್ನಾಗಿರಲ್ಲ. ಸೊ ನೀವು ಹಾಗೆ ಹೇಳಬೇಕು, ನಾನು ಹಾಗೆ ಹೇಳಬೇಕು, ಆಗಲೇ ಸೀನ್ ನೋಡಿದಾಗ ವಾವ್ ಅಂತ ಅನಿಸುತ್ತೆ. ಆ ಪೈಪೋಟಿ ಇದ್ದಾಗಲೇ ತುಂಬ ಹೆಲ್ದಿಯಾಗಿ, ನಾನು ಬೇರೆ ಥರ ಹೇಳ್ತಿಲ್ಲ, ಹೆಲ್ದಿಯಾಗಿರಬೇಕು. ಪೈಪೋಟಿ ಅಂತ ಏನು ಹೇಳ್ತೀವಿ, ಕಾಂಪಿಟೇಷನ್ ಏನು ಹೇಳ್ತೀವಿ ನಾವು, ಅದು ಹೆಲ್ದಿಯಾಗಿದ್ದರೆ ಬಹಳ ಚೆನ್ನಾಗಿರುತ್ತೆ, ಸೀನ್ಸ್ ಚೆನ್ನಾಗಿರುತ್ತೆ, ನಿಮಗೂ ಸಖತ್ ಖುಷಿ ಆಗುತ್ತೆ. ಅವ್ರು ಹಿಂಗೆ ಹೇಳಿದ್ರೆ ನಾನು ಇನ್ನೂ ಚೆನ್ನಾಗಿ ಹೇಳಬೇಕಲ್ಲ, ಇದನ್ನು ಹಿಂಗೆ ಹೇಳಬೇಕಲ್ಲ ಅಂತ. ಅದೆಲ್ಲ ಯಾವಾಗ ಆಗುತ್ತೆ, ನೀವೇನು ಆ್ಯಕ್ಟ್ ಮಾಡ್ತೀರಿ, ನೀವು ಹೇಗೆ ಏನೋ ಡೈಲಾಗ್ ಡೆಲಿವರಿ ಮಾಡ್ತೀವಿ, ಇದೆಲ್ಲ ನಾವು ತಿಳ್ಕೊಂಡ್ರೆ ನನಗೂ ಈಸಿ ಆಗುತ್ತೆ. ಇಲ್ಲ ನೀವೇನು ಸೆಟಲ್ಡಾಗಿ ಮಾಡ್ತಾ ನಾನು ಕೂಗಾಡ್ತಿದ್ದೀನಿ ಅಂದರೆ ನಂದು ಓವರ್ ಆ್ಯಕ್ಟ್ ಅನಿಸ್ಬಿಡುತ್ತೆ. ಹೌದು, ಇವ್ರು ಯಾಕೆ ಅವ್ರು ನಾರ್ಮಲ್ ಆಗಿ ಹೇಳ್ತಿದ್ದಾರೆ, ಇವ್ರು ಯಾಕೆ ಎಷ್ಟು ಓವರ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನೋಡೋರಿಗೆ. ಅಥವಾ ನೀವು ಜಾಸ್ತಿ ಮಾಡ್ತಾ ನಾನು ಸೆಟಲ್ ಆಗಿ ಮಾಡಿದೆ, ಇವ್ರು ಸಪ್ಪೆ ಆಗ್ಬಿಟ್ರು ಅವ್ರ ಮುಂದೆ ಅಂತ ಆಗತ್ತೆ. ಬಹಳಷ್ಟು ವಿಷಯಗಳಿದೆ. ಹೌದು, ಹಾಗಾಗಿ ಅದಕ್ಕೆ ಹೇಳೋದು ಎಲ್ಲರೂ ಇಂಪಾರ್ಟೆಂಟ್. ಒಂದು ಫ್ರೇಮಲ್ಲಿ ಯಾರು ಇರ್ತಾರೋ. ಆ್ಯಂಡ್ ಕೆಲವ್ರು ಅನ್ಕೋತಾರೆ ಡೈಲಾಗ್ ಇದ್ದರೆ ಮಾತ್ರನೇ ನಾವು ಕಾಣಿಸ್ಕೋತೀವಿ. ಇಲ್ಲ, ಅಲ್ಲಿ ಡೈಲಾಗ್ ಇಲ್ಲ ಅಂದರೂ ನೀವು ಕಾಣಿಸ್ಕೋಬೇಕು ಅಂದರೆ ನಿಮ್ಮ ಅಭಿನಯ ಮುಖ್ಯ, ಫೇಶಿಯಲ್ ಎಕ್ಸ್ಪ್ರೆಷನ್ ಮುಖ್ಯ, ನೀವೇನು ಮಾಡ್ತಿದ್ದೀರಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮುಖ್ಯ. ಹಾಗಾಗಿ ಮಾತು ಒಂದೇ ಅಲ್ಲ, ಮಾತಾಡೋರು ಮಾತ್ರನೇ ಅಲ್ಲ, ಸೊ ಎಲ್ಲ ಇರುತ್ತೆ. ಅದಕ್ಕೆ ಅನ್ಕೋತೀವಿ ನಾವೆಲ್ಲ ಈ ಥರದ್ದು ಒಂದಷ್ಟು ಇಂಟರ್ವ್ಯೂಗಳನ್ನ ಮಾಡಿದಾಗ ಅಥವಾ ಧಾರಾವಾಹಿಗಳ ಬಗ್ಗೆ ವಿಷಯಗಳನ್ನ ಕೇಳಿದಾಗ ನಾವೆಲ್ಲರೂ ಫ್ಯಾಮಿಲಿ ಥರ ಇದ್ದೀವಿ, ನಾವೆಲ್ಲರೂ ಫ್ಯಾಮಿಲಿ ಥರ ಇದ್ದೀವಿ ಅಂತ ನಾವು ಒಂದಷ್ಟು ಆ ಒಂದು ಫ್ಲೋ ಅಲ್ಲಿ ಮಾತಾಡಿರ್ತಾರೆ ಅಂತ ಅನ್ಕೋತೀವಿ. ಆ ಹೇಳೋ ಅರ್ಥ ಹೀಗೂ ಇರುತ್ತೆ ಅನ್ನೋದು ಇರುತ್ತೆ. ನಾವು ಮನೆಗಿಂತ ಹೆಚ್ಚು ಸಮಯ ಅಲ್ಲಿ ಕಳಿತೀವಿ. ಬೆಳಗ್ಗೆ ಒಂದು 9ರಿಂದ ಅಂದ್ರೆ ರಾತ್ರಿ 9ವರೆಗೂ ಇರ್ತೀವಿ, ಪ್ರತಿದಿನ ಇರ್ತೀವಿ. ಬಹಳಷ್ಟು ಸಮಯ ಮನೆಗಿಂತ ಅಲ್ಲಿ ಕಳೀತಾ ಇರ್ತೀವಿ, ಅಲ್ಲಿ ಹತ್ರ ಜಾಸ್ತಿ ಆಗ್ತಿರ್ತೀವಿ. ನಿಜ, ಎಲ್ಲೋ ಒಂದ್ ಕಡೆಗೆ ವ್ಯಕ್ತಿಗತವಾಗಿಯೂ ನಾವು ಅವ್ರ ಜೊತೆಗೆ ಬೆರೆತು ಬಿಡ್ತೀವಿ ಅಂತ ಅನ್ಸುತ್ತೆ. ಅಲ್ಲಿ ಫ್ಯಾಮಿಲಿ ಆಗ್ಬಿಡ್ತೀವಿ, ಅದೊಂದು ಫ್ಯಾಮಿಲಿ ಅಂತ ಆಗುತ್ತೆ. ಇಲ್ಲ, ಬಹುಶಃ ಅದು ನೀವು ಹೇಳ್ದಂಗೆ ಫ್ರೇಮ್ ವರ್ಕ್ ಆಗೋದು ಯಾವಾಗ ಅಂತ ಅನ್ಕೊಳ್ತೀನಿ. ವೇವ್ ಲೆಂತ್ ನಮಗೆ ಮ್ಯಾಚ್ ಆಯ್ತು ಅಂತಂದಾಗ ನೀವು ಹೇಳೋದೇ ಬೇಡ, ಅದು ಬಂದ್ಬಿಡುತ್ತೆ ನ್ಯಾಚುರಲ್. ನಾವು ಹೇಳ್ತೀವಲ್ಲ ಇವರಿಬ್ಬರ ಮಧ್ಯೆ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀವಿ ನಾವು. ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಎಲ್ಲ ಚೆನ್ನಾಗಿರ್ಬೇಕು ಅಂದರೆ ನಾವುಗಳು ಚೆನ್ನಾಗಿರ್ಬೇಕು. ಎಸ್ ಮ್ಯಾಮ್. ಮ್ಯಾಮ್, ಪಾತ್ರಗಳ ಬಗ್ಗೆ ಈಗ ಕೆಲವೊಂದ್ಸರಿ ಹೇಳ್ತಾರಲ್ವಾ, ನಾವು ಅಂದ್ಕೊಂಡಿರೋ ಪಾತ್ರ ಸಿಕ್ಕಾಗ ಬಹಳ ಖುಷಿ. ಅದು ನೀವು ಅವ್ರಿಗೆ ಹೇಳೋದು ತಡ ನಾವು ಆಗಲೇ ಶುರು ಮಾಡಿಬಿಡ್ತೀವಿ ಅಥವಾ ಅವ್ರು ಹೇಳೋಕ್ಕಿಂತ ಚೆನ್ನಾಗಿ ಕೊಟ್ಬಿಡ್ತೀವಿ. ಬಟ್ ಕೆಲವೊಂದ್ಸರಿ ನಮ್ಗೆ ಇಷ್ಟ ಇರಲ್ಲ ಆ ಪಾತ್ರಗಳು ಬರುತ್ತೆ, ತಗೊಳ್ಳೇಬೇಕಾಗತ್ತೆ, ಕಲಾವಿದರಾಗಿ ನಾವೆಲ್ಲನೂ ಸ್ವೀಕಾರ ಮಾಡಬೇಕಾಗತ್ತೆ. ಸೊ ಈ ಒಂದು ಪಾತ್ರಗಳ ವಿಭಿನ್ನತೆ ಬಗ್ಗೆ ನೀವು ಹೇಳೋದಾದರೆ ನಿಮ್ಮ ಬದುಕಲ್ಲಿ? ನಾನು ಮಾಡಿದ ಅಷ್ಟೂ ಕಿರುತೆರೆ ಏನಿದೆಯೋ, ನಾನು ಬಂದ ಟೈಮ್ ಮಾತ್ರ ಹೇಳ್ತಿದ್ದೀನಿ. ಆಗ ಏನಿತ್ತು ಅಂದರೆ ಹೀರೋ ಹೀರೋಯಿನ್ ಎಲ್ಲಾನು ಹೀರೋಯಿನ್ನೇ ಆಗಿರ್ತಾಳೆ ಸೀರಿಯಲ್ಗೆ. ಈಗ ಸಿನಿಮಾದಲ್ಲಿ ಹೀರೋ ಅಂದರೆ ಕಂಪ್ಲೀಟ್ಲಿ ಹೀರೋನೇ ಆಗಿರ್ತಾನೆ. ಆಗ ಸೀರಿಯಲ್ಗೆ, ಕಿರುತೆರೆಗೆ ಹೀರೋಯಿನ್ನೇ ಎಲ್ಲ ಆಗಿದ್ಲು. ಅವಳೇ ಆ್ಯಕ್ಷನ್ ಮಾಡ್ತಾಳೆ,
ಗಂಡನ ಯಾರಾದರೂ ಕಟ್ ಹಾಕಿದ್ರು ಅಂದರೆ ಅವಳೇ ಹೋಗಿ ಬಿಡಿಸ್ತಾಳೆ. ಆ ರೇಂಜಿಗೆ ಅವಳೇ ಹೋಗಿ ಫೈಟ್ ಮಾಡ್ತಾಳೆ. ಎಲ್ಲಾನು ಅವಳೇ ಮಾಡೋದು ಹೀರೋಯಿನ್. ಸೊ ನನ್ನ ಪಾತ್ರಗಳು ಎಲ್ಲಾನು ಹಾಗೆ ಇತ್ತು ಆಗ. ಹೆಚ್ಚು ಪರ್ಫಾರ್ಮಿಂಗ್ ರೋಲ್ಸ್ ಇತ್ತು ನನಗೆ. ಆ್ಯಂಡ್ ಬಹಳಷ್ಟು ಜನ ಇಂಪ್ರೆಸ್ ಆಗ್ತಿದ್ರು, ಇನ್ಫ್ಲುಯೆನ್ಸ್ ಆಗ್ತಿದ್ರು ಆ ಪಾತ್ರಗಳ ಮೂಲಕ. ಈಗ ನಾನು ಏನು ಮಾಡ್ತೀನಿ ಆನ್ ಸ್ಕ್ರೀನ್, ನನ್ನ ರಿಯಲ್ ಲೈಫಲ್ಲಿ ನಾನು ಹಾಗೆ ನಡ್ಕೋತೀನಿ ಅನ್ನೋರು ಹೇಳೋರಿದ್ರು ಆ ಪಾತ್ರಗಳನ್ನ ನೋಡಿ. ಜವಾಬ್ದಾರಿ ಜಾಸ್ತಿ ಇತ್ತು ನನಗೆ ಅನ್ನೋದಕ್ಕಿಂತ ಒಬ್ಬ ರೈಟ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆ ಪಾತ್ರನ ಹೇಗೇಗೋ ತೋರ್ಸೋಕ್ಕೂ ಆಗ್ತಿರ್ಲಿಲ್ಲ. ಸ್ಟೋರಿ ವೈಸ್ ಏನೋ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಯಾಕೆಂದರೆ ಜನ ಫಾಲೋ ಮಾಡೋರು ಅವಳನ್ನ, ಆ ಪಾತ್ರನ. ಅವಳೇನು ಮಾಡ್ತಾಳೋ ಆನ್ ಸ್ಕ್ರೀನ್, ನಾನು ಆಫ್ ಸ್ಕ್ರೀನ್ ಹಾಗೆ ನಡ್ಕೋತೀನಿ ಅಂದಾಗ ಎಷ್ಟು ದೊಡ್ಡ ಜವಾಬ್ದಾರಿ. ಅವರು ಜೀವನಕ್ಕೆ ಹೋಲಿಸ್ಕೊತಿದ್ದಾರೆ ಅವ್ರ ಜೀವನಕ್ಕೆ ಅಂದಾಗ ಒಬ್ಬ ರೈಟ್ರಿಗೂ ಅಷ್ಟೇ ಇಂಪಾರ್ಟೆಂಟ್ ಇತ್ತು. ಆ್ಯಂಡ್ ನಾನು ಮಾಡಿದಷ್ಟು ಪಾತ್ರಗಳು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ವಿಮೆನ್ ಲೈಕ್ ಸ್ಟ್ರಾಂಗ್ ಆಗಬೇಕು. ವಿಮೆನ್ ಎಲ್ಲನೂ ಮಾಡೋಕ್ಕಾಗತ್ತೆ, ಯಾಕಾಗಲ್ಲ? ಜೀವನದಲ್ಲಿ ಕಷ್ಟಪಡ್ತಾಳೆ, ನೋವು ಪಡ್ತಾಳೆ, ಅದೇ ರೀತಿ ತಿರುಗೇಟು ಕೊಡಬಹುದು ಅವಳು. ಈ ಥರದ್ದೊಂದು ಸ್ಟ್ರಾಂಗ್ ಇರೋವಂಥ ಒಂದು ವಿಮೆನ್ ಪಾತ್ರಗಳನ್ನೇ ನಾನು ಮಾಡ್ತಾ ಬರ್ತಾಯಿದ್ದೆ. ಸೊ ಹಾಗಾಗಿ ಅಲ್ಲೂ ಬಹಳಷ್ಟು ಕಡೆ ತಾಳ್ಮೆ. ನನ್ನನ್ನು ಈಗಲೂ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ, ಆ ಪಾತ್ರಗಳು ಮಾಡಿ 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 ನಿಂಗೆ ಪೇಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅನಿಸತ್ತೆ ಅಂತ. ಅಷ್ಟು ಪೇಷನ್ಸ್ ಆಗಿ ಇದ್ದು ಅವಳು ಫೈಟ್ ಮಾಡ್ತಾಳೆ. ಸೊ ಅದೆಲ್ಲ ಕೂಡ ನನಗೆ ರಿಯಲ್ ಲೈಫ್ಗೆ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ. ಸೊ ಆ ಥರದ ಪಾತ್ರಗಳೇ ನಾನು ಮಾಡ್ತಾ ಬಂದೆ. ಬಹಳ ಖುಷಿ ಇದೆ ನನಗೆ ಅದೆಲ್ಲ. ಸಂತೋಷ ಮ್ಯಾಮ್. ಯಾವುದಾದ್ರೂ ಒಂದು ವಿಷಯ ಅಥವಾ ವಿಷಯ ಅನ್ನೋದಕ್ಕಿಂತ ಇಂಥದ್ದೊಂದು ನಾನು ಕಲಿತೇ ಇಲ್ಲ, ಬಟ್ ಪಾತ್ರಕ್ಕೆ ಅನುಗುಣವಾಗಿ ನಾನು ಕಲೀಲೇಬೇಕಾಯಿತು, ನನಗೆ ಅದು ವಾವ್ ಅಂತ ಅನ್ನಿಸ್ತು, ಅಥವಾ ನನ್ನ ಕೈಯಲ್ಲಿ ಅಸಾಧ್ಯ ಅಂದ್ಕೊಂಡೆ ಸಾಧ್ಯವೇ ಆಗ್ಬಿಡ್ತು ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ಆ ಥರ ಇಲ್ಲ. ಬಟ್ ಎಲ್ಲಂದರೆ ಈ ಜಗಳ ಮಾಡೋ ಸೀನ್ಗಳು ಬರ್ತಿತ್ತಲ್ಲ, ನಂಗೆ ಜಗಳ ಮಾಡೋಕ್ಕೆ ಬರಲ್ಲ ಅಂತಲ್ಲ, ನನಗೆ ಇಷ್ಟ ಆಗಲ್ಲ ಆ ಥರ ಜೋರು ಧ್ವನಿ ಅಲ್ಲಿ ಮಾತಾಡೋದು. ನಾನು ಜಗಳ ಆಡಿದ್ರು ಇದೇ ಟೋನಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಕ್ಯಾರೆಕ್ಟರ್ ಅಂತ ಬಂದಾಗ ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಾನು. ಯಾವುದೇ ಆಗಿ ಈಗ ನೀವು ನನ್ನನ್ನು ಅಲ್ಲಿಂದ ಜಂಪ್ ಮಾಡಬೇಕು ಅಂದರೆ ಹೇಗೆ ಬೀಳ್ತೀನಿ, ಲ್ಯಾಂಡ್ ಆಗ್ತೀನ, ಫ್ರೇಮ್ ಕರೆಕ್ಟಾಗಿ ಬರ್ತೀನ ಅಂತಲೇ ಯೋಚನೆ ಮಾಡ್ತೀನಿ ಹೊರತು ಅಯ್ಯೋಯ್ಯೋ ಅಲ್ಲಿಂದ ಬಿದ್ದರೆ ಕಾಲು ಮುರಿದೋಗುತ್ತಲ್ಲ, ಈ ಥರ ಬರಲ್ಲ ನನಗೆ. ಸೊ ಹಾಗಾಗಿ ನೀವು ಏನೇ ಕೊಟ್ಟರು, ಯಾವುದೇ ಕೊಟ್ಟರು, ಹುಚ್ಚಿಯಾಗಿ ಮಾಡೋಂದ್ರೆ ರೆಡಿ, ಹುಚ್ಚಿಯಾಗಿ ಮಾಡಬೇಕಾ ಮಾಡ್ತೀನಿ. ಇಲ್ಲ ಕುಡಿದು ಬಂದಿದೆಯಾ ಆ ಥರ ಮಾಡಿ, ಹೌದಾ ಹಂಗೆ ಮಾಡೋಕ್ಕೆ ಏನೇನು ಮಾಡ್ಬೋದು ಅದು ಮಾಡ್ತೀನಿ. ಸೊ ಕಲಾವಿದೆಯಾಗಿ ಎಲ್ಲ ಥರದ್ದು ಮಾಡಬೇಕು. ಹಾಗಾಗಿ ನಾನು ಯಾವತ್ತೂ ನಿಜ ನಿಜ ಮ್ಯಾಮ್. ಅಲ್ಲ ಅದಕ್ಕೆ ನಾನು ತಗೊಂಡಿದ್ದು ಏನೋ ವೇಷ ಮತ್ತು ವ್ಯಕ್ತಿ ಮಧ್ಯೆ ಯಾರು ಇರ್ತಾರೆ ಅಂತಂದ್ರೆ ನಿಮ್ಮಂತ ಕಲಾವಿದರು ಇರ್ತಾರೆ ನೋಡಿ. ಅದಷ್ಟು ಸುಲಭ ಇಲ್ಲ ಮ್ಯಾಮ್, ಬಹಳ ಕಷ್ಟ ಅದು. ನಾವೆಲ್ಲದ ತರವನ್ನ ತೋರಿಸ್ಕೊಳ್ಳೋದು ಐ ಡೋಂಟ್ ನೋ, ಅದು ಕಲಾವಿದರಿಗೆ ಮಾತ್ರ ಸಾಧ್ಯ. ಹಾಗೆ ನಾನು ಎಲ್ಲ ಕಲಾವಿದರಿಗೂ ತುಂಬಾ ಋಣಿಯಾಗಿರ್ತೀನಿ. ನಮ್ಮನ್ನು ರಂಜಿಸ್ತಾರೆ, ವಿಷಯಗಳನ್ನ ತಿಳಿಸ್ತಾರೆ. ಎಸ್ ಮ್ಯಾಮ್, ಒಂದು ಹಂತದಲ್ಲಿ ನಮಗನ್ಸೋದು ಒಳ್ಳೆ ಪಾತ್ರಗಳು ಸಿಗ್ತಾ ಇದೆ, ಜೀವನ ನಡೀತಾ ಇದೆ, ಎಸ್ ಸಾಕಪ್ಪ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಯಾವತ್ತೂ ಆ ಥರದ ಸುಸ್ತೇ ಆಗಿಲ್ಲ ಅಂತ ಅನ್ಕೊಳ್ತೀನಿ ನಾನು ತಮಗೆ. ಯಾಕೆಂದರೆ 3 ಭಾಷೆಗಳಲ್ಲೂ ಕನ್ನಡ, ತೆಲುಗು, ತಮಿಳ್, ಮತ್ತು ಎಲ್ಲ ಬಹುತೇಕ ಸೀರಿಯಲ್ಗಳೇ ಹೇಗೆ ಅಂದರೆ 500-600 ಗಡಿ ದಾಟಿರುವಂಥವೇ ಇದ್ದಾವೆ ಅವು. ಹೇಳಿ ಮ್ಯಾಮ್, ಇದನ್ನು ನಿಭಾಯಿಸುವಂಥ ಬಗ್ಗೆ ಹೇಳಿ. ಹೌದು, ಆಗ ಟಚ್ ತಿಂಗಳಲ್ಲಿ 30 ದಿನಾನೂ ಬ್ಯುಸಿ ಇರ್ತಿದ್ದೆ ನಾನು. 3 ಸೀರಿಯಲ್, 4 ಸೀರಿಯಲ್ ಲೀಡ್ ಮಾಡಿಕೊಂಡು ಇಲ್ಲಿ 10 ದಿನ, ಇಲ್ಲಿ 10 ದಿನ, ಇಲ್ಲಿ 10 ದಿನ, ಜೊತೆಗೆ ಟ್ರಾವೆಲಲ್ಲಿ ಮಾಡ್ತಿದ್ದೆ. ಬೇರೆ ಭಾಷೆಗಳಲ್ಲೂ ಮಾಡ್ತಾ ಇದ್ದಿದ್ದರಿಂದ ನೈಟೆಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಮತ್ತೆ ಬೆಳಗ್ಗೆ ಅಲ್ಲಿ ಶೂಟಿಂಗು. ಹಿಂಗಾಯ್ತು ಅಂದರೆ ಈ ಪಕ್ಕದ ಮನೆ ಶೂಟಿಂಗ್ ಥರ ಆಗ್ತಿತ್ತು ನನಗೆ. ಅಲ್ಲಿ ಹೋಗ್ತಿದ್ದೆ, ಇಲ್ಲೂ ಬರ್ತಿದ್ದೆ, ಅಲ್ಲಿ. ಆದರೆ ಯಾವತ್ತು ಸುಸ್ತು ಅಫ್ಕೋರ್ಸ್ ಫಿಸಿಕಲಿ ಮೆಂಟಲಿ ಎರಡೂ ಆಗತ್ತೆ, ಇಲ್ಲ ಅಂತಲ್ಲ, ಹೇಳೋದನ್ನೆಲ್ಲ ಇಷ್ಟಪಡ್ತಿದ್ದೆ. ಬಹಳ ಇಷ್ಟ ಆಗ್ತಿತ್ತು, ಈ ಥರ ಬ್ಯುಸಿಯಾಗಿ ಅನ್ನಿಸ್ತಿತ್ತು ನನಗೆ. ಬಟ್ ಒಂದ್ ಕಡೆ ಫ್ಯಾಮಿಲಿ ತುಂಬಾ ಮಿಸ್ ಮಾಡ್ಕೊತಿದ್ದೆ. ಬಹುಶಃ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ ನಮಗೆ. ಆ ಚಿತ್ರದ ಬಗ್ಗೆ ಒಂದಷ್ಟು ವಿಷಯಗಳು ಹೇಳ್ಬೋದಾ? ಯಾವಾಗ ಶೂಟಿಂಗ್ ಆಗಿದ್ದು ಅಥವಾ ಎಲ್ಲಿದ್ದು ಅಂತ? ಇದು ನಾನು ಫಸ್ಟ್ ಸೀರಿಯಲ್ ಇಲ್ಲಿ ಮಾಡ್ತಿರ್ಬೇಕಾದ್ರೇನೆ ಈ ಸಿನಿಮಾಗೆ ಹೇಗೆ ನನ್ನ ಫೋಟೋಸ್ ಅಲ್ಲಿ ಹೋಯ್ತು ಅನ್ನೋದು ನನಗೆ ಈಗಲೂ ಗೊತ್ತಿಲ್ಲ. ಸೊ ಅಲ್ಲಿ ಕೇಳಿದಾಗ ಜೂನಿಯರ್ NTR ಅವ್ರ ಜೊತೆಗೆ, ಅವ್ರಿಗೆ ಫಸ್ಟ್ ಸಿನಿಮಾ, ನನಗೂ ಫಸ್ಟ್ ಸಿನಿಮಾ ಅದು. ನಿನ್ನು ಚೂಡಾಲನಿ ಅಂತ ಸಿನಿಮಾ ಹೆಸರು. ಹೌದು, ತೆಲುಗು ಸಿನಿಮಾ. ಅಲ್ಲಿ ಸುಮಾರು ದಿನ ಸಾಂಗ್ ಶೂಟು ಅದೆಲ್ಲ ಇರ್ತಿತ್ತು. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ಕೆ ವಿಶ್ವನಾಥ್, ಪ್ರಕಾಶ್ ರಾಜ್ ಅವರು, ದೊಡ್ಡ ಅನ್ನಪೂರ್ಣಮ್ಮ, ಸತ್ಯನಾರಾಯಣ ಸರ್, ಈ ಥರ ದೊಡ್ಡ ಕಲಾವಿದರ ದಂಡೇ ಇತ್ತು ಆ ಸಿನಿಮಾ. ಅಲ್ಲಿ ಕಲಿಯೋಕ್ಕೆ ಬಹಳಷ್ಟು ವಿಷಯಗಳಿತ್ತು ನನಗೆ. ಅಲ್ಲೂ ಬಹಳಷ್ಟು ದಿನ
ತೆಲುಗು ಅವ್ರ ಥರ ಸ್ಲ್ಯಾಂಗ್ ಬರುತ್ತೆ, ಬಟ್ ಆ ಸ್ಲ್ಯಾಂಗ್ ಬರ್ತಿರ್ಲಿಲ್ಲ, ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅದನ್ನೆಲ್ಲ ಅಲ್ಲಿ ಕಲಿತಾ ಇದ್ದೆ. ಸ್ಕ್ರಿಪ್ಟ್ ಓದೋಕ್ಕೆ ಟ್ರೈ ಮಾಡಿದೆ, ಯಾಕೆಂದರೆ ಸಿಮಿಲರ್ ಟು ಕನ್ನಡ, ನಮ್ಮ ಕನ್ನಡದ ಥರನೇ ಅನಿಸುತ್ತೆ ಓದೋಕ್ಕೆ. ಅದನ್ನೆಲ್ಲ ಪ್ರಯತ್ನ ಪಡ್ತಿದ್ದೆ. ಆ್ಯಂಡ್ ಸೆಟ್ಟಲ್ಲಿ ಬಹಳಷ್ಟು ಆ್ಯಕ್ಟಿಂಗ್ಗೆ ಸಂಬಂಧಪಟ್ಟ ಹಾಗೆ ನಾನು ಬಹಳಷ್ಟು ಕಲ್ತಿದ್ದೀನಿ. ಕೆ ವಿಶ್ವನಾಥ್ ಸರ್ ಅನ್ನೋರು ಬಹಳ ಹಿರಿಯ ಕಲಾವಿದರು ಹೌದು, ನಿರ್ದೇಶಕರು ಹೌದು, ಬಹಳಷ್ಟು ಒಳ್ಳೆ ಸಿನಿಮಾಗಳನ್ನ ನೀಡಿದಂಥ ಒಬ್ಬ ವ್ಯಕ್ತಿ ಅವರು, ಬಹಳ ದೊಡ್ಡವರು. ಅವರು ನನ್ನ ತಾತನ ಪಾತ್ರ ಮಾಡಿದರು. ಸೊ ಹೇಗೆ ಅಂದರೆ ಬಹಳ ನ್ಯಾಚುರಲ್ ಆ್ಯಕ್ಟರ್ ಅವರು. ಈಗ ಊಟ ಮಾಡ್ತಾ ಮಾಡ್ತಾ ಇಲ್ಲಿಗೆ ಕೈಗೆ ಶರ್ಟಿಗೆ ಅನ್ನ ಅಗಳು ಏನೋ ಮೆತ್ಕೋತವ್ರೆ ಹಿಂಗೆ ಅಂದ್ಕೊಂಡಾಗ ಅವರು ಅದಕ್ಕೆ ಒನ್ ಮೋರ್ ಅಂತ ಮಾಡಲಿಲ್ಲ. ಅವ್ರು ಮಾತಾಡ್ತಾ ಅದನ್ನು ಹಿಂಗೆ ಮಾಡ್ಕೊಂಡು ಮತ್ತೆ ತಿನ್ನೋಕ್ಕೆ ಶುರು ಮಾಡಿದ್ರು. ಅಂದರೆ ಅದು ಅಷ್ಟು ನ್ಯಾಚುರಲ್ ಆಗಿರ್ತಿತ್ತು. ಒನ್ ಮೋರ್ ಅಂತ ಕೇಳಲಿಲ್ಲ ಅಥವಾ ಡೈವರ್ಟ್ ಆಗಲಿಲ್ಲ ಅದೆಲ್ಲ. ಸೊ ನಾನು ಆ ಥರದ್ದೆಲ್ಲ ನೋಡಿ ಇನ್ನೊಂದು ಶಾರ್ಟ್ ನನಗೆ ಬಂದಾಗ ನಾನು ಅದನ್ನು ಅಪ್ಲೈ ಮಾಡಿಕೊಂಡೆ. ಹಾಗಾಗಿ ಅವರು ಶಬಾಷ್ ಅಂತ ಹೇಳಿದೆ, ತುಂಬ ಚೆನ್ನಾಗಿ ಮಾಡಿದೆ ನೀನು ಶಬಾಷ್ ಅಂದರು. ಸೊ ಬಹಳ ಚಿಕ್ಕವಳು, ಫಸ್ಟ್ ಸಿನಿಮಾ, ಅದೆಲ್ಲ ಹೇಳಿದಾಗ ಖುಷಿ ಆಗ್ಬಿಡುತ್ತೆ. ನಿಜ ಅಲ್ವಾ ಅದು? ಅಂದರೆ ಸಾಮಾನ್ಯ ಜನರಿಗೆ, ಕೇಳುಗರಿಗೆ ಅಥವಾ ಕೆಲವರಿಗೆ ಅನಿಸ್ಬಹುದು, ಊಟ ಮಾಡುವಾಗ ಅನ್ನಗಳದ ತಗೊಂಡ್ರೆ ಅದಕ್ಕೆ ಯಾಕೆ ಶರ್ಟ್ ತಗೋಬಾರ್ದು, ಯಾಕೆ ವಿಷಯನೇ ಅಲ್ವಲ್ಲ ಅಂತ ಅನಿಸ್ಬಹುದು. ಆದ್ರೆ ಸ್ವಲ್ಪ ಟೆಕ್ನಿಕಲ್ ಆಗಿ ನಾವು ಯೋಚನೆ ಮಾಡಿದಾಗ ತುಂಬಾ ದೊಡ್ಡ ವಿಷಯ ಆಗುತ್ತೆ ಅದು. ನೀವು ಹೇಳ್ದಂಗೆ ಹೊಸಬ್ರಾದ್ರೆ ಅಯ್ಯೋ ಕಾಸ್ಟ್ಯೂಮ್ ಕೆಟ್ಟೋಯ್ತು ಅಂತ ಬೈತಾರೋ ಏನೋ, ಅಥವಾ ಇದು ಆಗ್ಬಾರ್ದಿತ್ತೋ ಏನೋ, ಈಗ ನಾನು ಸ್ಟಾಪ್ ಮಾಡ್ಲಾ ಮುಂದುವರಿಲ್ಲ, ಡೈಲಾಗ್ ತಗೊಳ್ಳ, ಅದು ಒಳಗೆ ನಡೀತಾ ಇರುತ್ತೆ, ಬಟ್ ಮುಖದಲ್ಲಿ ತೋರಿಸಬಾರ್ದು, ಏನ್ ಮಾಡ್ಲಿ ನಾನೀಗ ಅನ್ನೋ ಪ್ರಶ್ನೆಯಲ್ಲಿ ನಾವು ಪಾತ್ರನ ತಗೊಂಡು ಹೋಗಕ್ಕಾಗಲ್ಲ. ಬಟ್ ಅದನ್ನ ಹಾಗೆ ತಗೊಂಡು ಹೋಗೋದಿದೆಯಲ್ಲ, ಅದು ಕಲಾವಿದ. ಸೊ ಹಾಗಾಗಿ ಟೆಕ್ನಿಕಲಿ ನಾವು ನೋಡಿದಾಗ ಅದು ಬಹಳ ದೊಡ್ಡ ವಿಷಯ. ಈ ಥರದ್ದು ನಾನು ಅಲ್ಲಿ ಕಲಿತೆ, ಬಹಳಷ್ಟು ಕಲಿತೆ. ಆ್ಯಂಡ್ ಜೂನಿಯರ್ NT ಅವರೆಲ್ಲ ಡಾನ್ಸ್ ಅಂದರೆ ಹೇಗೆ ಮಾಡ್ತಾರೆ, ಅವರು ಪ್ರಾಕ್ಟೀಸ್ ಅಂತ ಬಂದರು. ನಮ್ದು ಸಾಂಗ್ ಇತ್ತು, ಹೋಲಿ ಸಾಂಗು. ಪ್ರಾಕ್ಟೀಸಿಗೆ ಬಂದರು, 2 ನಿಮಿಷ ಹೀಗೆ ಮಾಡಿದ್ರು, ಓಕೆ ಅಂತ ಹೊರಟರು. ನಾನು ಅಂದ್ಕೊಂಡೆ, ನಾನು ನೋಡ್ತಿದ್ದೀನಿ, ಬಂದರು, ಅವ್ರು ಹೇಳಿ ಡ್ಯಾನ್ಸ್ ಮಾಡಿದ್ರು, ಹೋದ್ರು. ಇದೆಂಥ ಪ್ರಾಕ್ಟೀಸ್ ಏನಿದು ಅಂದರೆ ಮಾಡೇ ಬಿಟ್ರು. ಒಂದು ಸಲಕ್ಕೆ ಹೌದಾ ಹೌದಾ ಅಂತ ಮಾಡ್ಬಿಟ್ಟು ಹೋದರು. ಅರೆ ಇಷ್ಟು ಬೇಗ ಕಲ್ತು ಹೋದ್ರಲ್ಲ ಅಂತ. ಅದನ್ನು ನಾವು ಲೈಕ್ ಹೇಗೆ ಮಾಡ್ಬೋದು ಅನ್ನೋದು. ಸೊ ಈ ಥರದ್ದು ಬಹಳಷ್ಟು ಕಲ್ತಿದ್ದೀನಿ ಅಲ್ಲಿ. ತುಂಬ ಕಲಿಯೋದಕ್ಕೆ ವಿಷಯಗಳು ಸಾಕಷ್ಟಿದೆ. ಎಸ್ ಮ್ಯಾಮ್. ಮ್ಯಾಮ್ ಹೇಳಿ, ಒಂದು ಹಂತದಲ್ಲಿ ನಾವು ಸೀರಿಯಲ್ಗಳು ಹೇಗಾಗೋ, ಈಗಲೂ ಹಾಗೆ ಇದೆ, ಬಟ್ ಒಂದಷ್ಟು ನಿಮ್ಮ ಸಮಯದಲ್ಲಿ ನಾವು ಮಾತಾಡೋದಾಯಿತು ಅಂತಂದರೆ ಹೆಂಗಾಗೋಗಿತ್ತು ಅಂತಂದರೆ, ಈಗ ಸಿರಿಯವರು ಒಂದು ಪಾತ್ರದಲ್ಲಿದ್ದಾರೆ ಅಂದರೆ ಸಿರಿಯಲ್ಲ, ಅವರು ಆ ಪಾತ್ರ ನಮ್ಮನೇಲಿದೆ ಅನ್ನೋ ಅಷ್ಟರ ಮಟ್ಟಿಗೆ ಅದರಲ್ಲಿ ಒಗ್ಗಿ ಬಿಡ್ತಿದ್ರು, ಅದರ ಆಳಕ್ಕೆ ಹೋಗ್ಬಿಡ್ತಿದ್ರು. ಸೊ ಆ ಥರದ್ದು ಸುಮಾರಿದೆ, ಸಾವಿರಾರು ಗಟ್ಟಲೆ 1500 ಎಪಿಸೋಡ್ಗಳು ಮಾಡಿರುವಂಥದ್ದು. ಹೇಗಿರ್ತಿತ್ತು ಪ್ರತಿಕ್ರಿಯೆ ನೀವು ಹೊರಗಡೆ ಬಂದಾಗ? ಜನ ನಿಮ್ಮನ್ನ ಪಾತ್ರವಾಗಿ ನೋಡ್ತಾ ಇದ್ರಾ, ಅಥವಾ ಆ ಥರದ್ದು ಒಂದಷ್ಟು ನಡೆದಿರಲೇಬೇಕಲ್ವಾ? ಹೇಳಿ. ಅದು ಬಹಳ ಬಹಳ ಖುಷಿ ಕೊಡುವಂಥ ವಿಷಯ ಕಲಾವಿದರಿಗೆ. ಏಕೆಂದರೆ ನೀವು ಏನೇ ಕೊಟ್ಟರು, ಎಷ್ಟೇ ಅವಾರ್ಡು, ಎಷ್ಟೇ ದುಡ್ಡು ಕೊಟ್ಟರು, ಈ ಚಪ್ಪಾಳೆ ಅನ್ನೋದು ಬರುತ್ತಲ್ಲ, ಅದು ಬಂದಾಗ ಕಲಾವಿದರಿಗೆ ಒಳಗೆಲ್ಲ ಚಿಟ್ಟೆ ಹಾರ್ತಾ ಇರುತ್ತೆ. ಅದಕ್ಕೋಸ್ಕರನೇ ನಮಗೆ ಕ್ರೇವಿಂಗ್ ಇರುತ್ತಲ್ಲ, ಬೇಕು ಚಪ್ಪಾಳೆ ಇದೆಲ್ಲ ಬೇಕು ಅಂತ. ಸೊ ಹೊರಗೆ ಬಂದಾಗ ನಾನೊಂದಷ್ಟು ದಿನ ಬಂದ ತಕ್ಷಣ ನನ್ನನ್ನು ಗುರುತಿಸೋದು, ಓಡಿ ಬರೋದು, ಆವಾಗ ಆಟೋಗ್ರಾಫ್ ಜಾಸ್ತಿ ಇತ್ತು. ಹೌದು. ನಾನು ಹೇಗೆ ಮಾಡ್ತಿದ್ದೆ ಅಂದರೆ, ಒಂದು ಕಡೆ ಕೂದು ಒಂದು ಬಸ್ ಸ್ಟ್ಯಾಂಡಲ್ಲಿ ಶೂಟ್ ಮಾಡ್ತಿದ್ವಿ ನಾವು. ಎಷ್ಟು ಜನ ಅಂದರೆ ಬರೆದು 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 ಕೈ ನೋವು ಬಂದ್ಬಿಡೋದು ನನಗೆ. ಆಟೋಗ್ರಾಫ್ ಕೊಟ್ಟು ಅಷ್ಟು ಪ್ರೀತಿ ಕೊಡೋರು. ಆ್ಯಂಡ್ ಪ್ರತಿಯೊಂದು ಹೇಳೋರು ಕೂಡ, ಹಾಗೂ ನಿಮ್ಮ ಹ್ಯಾಂಡ್ ಬ್ಯಾಗ್ ಎಲ್ಲಿ ತಗೋತೀರಾ, ಎಷ್ಟು ಚೆನ್ನಾಗಿದೆ, ನೀವು ಸೀರೆ ಎಷ್ಟು ಚೆನ್ನಾಗಿ ಉಟ್ಕೋತೀರಾ ಮೇಡಮ್, ಎಲ್ಲೆಲ್ಲಿ ತಗೋತೀರಾ, ಎಲ್ಲಿ ಯಾವುದು, ಹೇಗೆ ಸೆಲೆಕ್ಟ್ ಮಾಡ್ತೀರಾ ಹೇಳಿ ನನಗೆ, ತುಂಬ ಚೆನ್ನಾಗಿ ಉಟ್ಕೋದು. ಈ ಥರದ್ದು ಭಾಳಷ್ಟು ಕಾಂಪ್ಲಿಮೆಂಟ್ಸ್. ನನಗೆ ಚೆನ್ನಾಗಿ ಕಾಣಿಸ್ತೀರಾ ನೀವು, ಎಷ್ಟು ನ್ಯಾಚುರಲ್ಲು ಅಂತ. ನೀವು ಹೇಳಿದ್ರಲ್ಲ, ಮನೆ ಮಕ್ಕಳು, ನಮ್ಮ ಮನೆ ಮಕ್ಕಳೇ ಅವರು ಅಂತ ಅಂದ್ಕೊಂಬಿಡೋರು ಬಹಳಷ್ಟು ಜನ. ಕಣ್ಣೀರು ಹಾಕ್ದವ್ರು ಇದ್ದಾರೆ. ಎಷ್ಟು ಕಷ್ಟಪಡ್ತಿದ್ಯಮ್ಮ ನೀನು, ಯಾಕಮ್ಮ ಎಷ್ಟು ಕಷ್ಟ, ಅವ್ನು ಏನಿಗೆ ಹೆಂಗೆ ಮಾಡ್ತಾನೆ ನಿನಗೆ ಅಂತ ಅವನ್ನ ಬೈದು ನಮ್ಮನ್ನು ಹೇಳಿ ಆಶೀರ್ವಾದ ಮಾಡ್ತೀನಿ, ನಿಂಗೆ ಏನಾಗಲ್ಲ. ಅವ್ರ ಹತ್ರ ಇದ್ದು ದುಡ್ಡು ಕೊಟ್ಟು ನನಗೆ ಇನ್ನೇನು ಇಟ್ಕೋ, ನೀನು ಕಷ್ಟದಲ್ಲಿದ್ಯಾ ಅಂತ. ಆವಾಗೆಲ್ಲ ನಮಗೆ ಮಾತೇ ಬರಲ್ಲ, ಹಿಂಗೆ ಇವ್ರಿಗೆ ಹೇಗೆ ಹೇಳೋದು, ಇಲ್ಲ ಅದು ನಟನೆ, ನೀವೇನು ಅನ್ಕೋಬೇಡ ಅದು ಅನ್ನೋದಕ್ಕಿಂತ ಅವರಷ್ಟು ಪ್ರೀತಿ ತೋರಿಸ್ತಾ ಇರಬೇಕಾದ್ರೆ ನಮಗೂ ಇವ್ ನಮ್ಮ ತಾಯಿ ಥರನೇ, ಇವ್ ನಮ್ಮ ಅಜ್ಜಿ ಥರನೇ, ಆ ಥರನೇ ಅನ್ಸೋದಕ್ಕೆ ಶುರು ಆಗತ್ತೆ. ಇದು ಬಹಳಷ್ಟು ಸಲ ಆಗಿದೆ ನನಗೆ, ಬಹಳಷ್ಟು ಕಡೆ ಆಗಿದೆ ನನಗೆ. ಆವಾಗೆಲ್ಲ ತುಂಬ ಖುಷಿ ಆಗುತ್ತೆ, ಎಲ್ಲೋ ಒಂಥರ ಸಮಾಧಾನ, ಓಹ್ ಈ ಪಾತ್ರ ಮಾಡಿದ್ದಕ್ಕೂ ಸಾರ್ಥಕಪ್ಪ ಅಂತ ಅನಿಸುತ್ತೆ ನಮಗೆ. ಅದು ಹೇಳ್ತಾರಲ್ವಾ, ಅವರು ವ್ಯಕ್ತಪಡಿಸುವಂತಹ ಭಾವನೆಗಳ ಮುಂದೆ ನಾವು ಏನೇ ಹೇಳಕ್ ಹೋದ್ರು ನಾವು ಮೌನ. ಹೌದು ಹೌದು. ಆಮೇಲೆ ನಾವು ಏನೇನು ಕಷ್ಟಪಟ್ಟಿರ್ತೀವಲ್ಲ, ಈಗ ನಾನು ಹೇಳಿದೆ ಸುಲಭ ಇಲ್ಲ,
ಮಳೆ ಅನ್ನೋದು ನೋಡಲ್ಲ, ಬಿಸಿಲನ್ನು ನೋಡೋದಲ್ಲ, ನನಗೆ ಹುಷಾರಿಲ್ಲ ಅನ್ನೋದು ನೋಡಲ್ಲ, ಅಥವಾ ನಮ್ಮ ಮನೆಗಳಲ್ಲಿ ಯಾರಿಗೋ ಇರಲ್ಲ, ಅಥವಾ ಹಬ್ಬ ನಡೀತಿರುತ್ತೆ, ಮತ್ತೊಂದು ಸಡಗರ ಇರುತ್ತೆ, ಏನೋ ಇರುತ್ತೆ, ನಾವಲ್ಲಿ ಹೋಗಲೇಬೇಕಾಗತ್ತೆ. ಹೋಗ್ತೀವಿ, ಮಾಡ್ತೀವಿ, ಕಷ್ಟಪಡ್ತೀವಿ, ಇಲ್ಲಿ ಓಡಾಡ್ತೀವಿ, ಅಲ್ಲಿ ಓಡಾಡ್ತೀವಿ, ನಂಗೆ ಜ್ವರ ಬಂದುಬಿಡುತ್ತೆ, ಮಲಗಿರ್ತೀನಿ, ಎದ್ದು ಹೋಗಿ, ಇದೆಲ್ಲ ಅವರು ಬಂದು ಮಾತಾಡ್ತಾರಲ್ಲ, ಇದೆಲ್ಲ ಮರ್ತು ಹೋಗುತ್ತೆ ನಮಗೆ. ಇದೆಲ್ಲ ಆದರೂ ಪರವಾಗಿಲ್ಲ, ಇದೇ ಖುಷಿ ನಮಗೆ, ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಪ್ಪ ಅಂತ ಅನ್ಸುತ್ತೆ. ಸೊ ಅದಕ್ಕೆಲ್ಲ ಆ ಒಂದು ಮಾತು, ಅವರೊಂದು ಅಭಿಮಾನ ತೋರಿಸ್ತಾರಲ್ಲ, ಸಾರ್ಥಕ ಅನ್ಸುತ್ತೆ. ನಿಜ ಮಾತು. ಈಗ ಒಂದು ಕಡೆಗೆ ನಾವು ಯೋಚನೆ ಮಾಡ್ತಾ ಹೋದಾಗ ಕರ್ನಾಟಕ ಅಂತ ತಗೊಳ್ಳೋಣ. ಇಲ್ಲಿ ನಾವು ಬೆಂಗಳೂರಲ್ಲಿದ್ದೀವಿ ಅಥವಾ ಮೈಸೂರು ಈ ಭಾಗ ಒಂದಷ್ಟು ನೋಡಿದಾಗ ಇಲ್ಲಿನ ಒಂದು ಆಚಾರ ವಿಚಾರಗಳೇ ಬೇರೆ. ಸ್ವಲ್ಪ ನಾವು ಒಂದು ಕಡೆಗೆ ಹೋದಾಗ ಉತ್ತರ ಕರ್ನಾಟಕ, ಅದರ ಆಚಾರ ವಿಚಾರಗಳೇ ಬೇರೆ. ಸ್ವಲ್ಪ ನಾವು ಕರಾವಳಿ ಭಾಗಕ್ಕೆ ಹೋದರೆ ಅಲ್ಲಿ ಬೇರೆ. ಇದು ಕರ್ನಾಟಕ ಆಯಿತು. ನಾವು ತೆಲುಗು ಕಡೆಗೆ ಹೋದಂದರೆ ಅಲ್ಲೂ ಬೇರೆ ಬೇರೆ ಇರುತ್ತೆ. ಹಬ್ಬಗಳನ್ನ ಆಚರಣೆ ಮಾಡೋದು ಬೇರೆ, ಭಾಷೆನ ವ್ಯಕ್ತಪಡಿಸೋದು ಬೇರೆ, ಭಾವನೆಗಳು ವ್ಯಕ್ತಪಡಿಸೋದು ಬೇರೆ ಎಲ್ಲ ಇರುತ್ತೆ. ತಮಿಳು. ಸೊ ಒಬ್ಬ ಆರ್ಟಿಸ್ಟ್ ಆಗಿ ಬೇರೆ ಭಾಷೆಗಳ ಒಂದು ವಿಷಯಗಳನ್ನು ನಾವು ನಿಭಾಯಿಸ್ತಾ ಇದ್ದೀವಿ, ಧಾರಾವಾಹಿ ನಟನೆಯನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಅಲ್ಲಿಯ ಆಚಾರ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ. ಎನಿವೇಸ್ ಡೈರೆಕ್ಟರ್ ಈ ಥರ ಹೇಳ್ತಾರೆ, ನಾವು ಒಂದು ನಟನೆ ಮಾಡಿಬಿಡ್ತೀವಿ ಅನ್ನೋದು ಒಂದು ಕಡೆ. ನಾವೇ ಒಂದಷ್ಟು ಪೂರ್ವ ತಯಾರಿಗಳನ್ನು ಮಾಡ್ಕೊಂಡು ಹೋಗೋದಕ್ಕೂ ಸ್ಕ್ರೀನ್ ಮೇಲೆ ಅದರ ಫಲಿತಾಂಶ ನಮಗೆ ಕಾಣಿಸುತ್ತೆ. ಹೇಳಿ ಮ್ಯಾಮ್, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಕಲೆ. ಇದು ಏನಂದರೆ, ಕಲಾವಿದರಿಗೆ ಭಾಷೆ ಗೊತ್ತಿದ್ರೆ ಬಹಳ ಬಹಳ ಹೆಲ್ಪ್ ಆಗತ್ತೆ ಅಭಿನಯಕ್ಕೆ. ಏಕೆಂದರೆ ಈಗ ನಮಗೆ ಭಾಷೆ ಗೊತ್ತಿದ್ದು ನಾವಾಗೇ ಮಾತಾಡುವಾಗ ಆ ಎಕ್ಸ್ಪ್ರೆಷನ್ ಚೆನ್ನಾಗಿರುತ್ತೆ, ಆ ಪಾಸ್ಗಳು ಚೆನ್ನಾಗಿರುತ್ತೆ. ಸೊ ಸಿನಿಮಾ ಅಂತ ನಾನು ಮಾಡಿದಾಗ ಬಹಳ ಕಷ್ಟಪಟ್ಟಿದ್ದೀನಿ ಸ್ಕ್ರಿಪ್ಟ್ ಬರ್ಕೊಳ್ಳೋದು. ಏಕೆಂದರೆ ಆಗ ನನಗೆ ತಮಿಳ್ ಬರ್ತಿರ್ಲಿಲ್ಲ, ನಮ್ಮ ತಂದೆ ಹೇಳ್ಕೊಡೋರು, ಅದನ್ನು ನಾನು ಇಂಗ್ಲೀಷಲ್ಲಿ ಬರ್ಕೊಂಡು ಡೈಲಾಗ್ ಪ್ರಾಕ್ಟೀಸ್. ಆಮೇಲೆ ನಾನು ಮಾಡಿದ್ದು ಅಗೇನ್ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ, ಕುಂಜಿ ಪೇಸ್ಲಾಮ್ ಅಂತ ಹೇಳಿ. ಬಹಳಷ್ಟು ಮಾತಾಡ್ತಿರ್ತೀನಿ, ನಾನೇ ಹೇಳ್ತಿರ್ತೀನಿ, ಎಮೋಷ್ನಲ್ ಆಗಿ ಮಾತಾಡ್ತೀನಿ, ನಮ್ಮ ತಂದೆಗೆ ಸವಾಲು ಹಾಕ್ತೀನಿ, ಈ ಥರದ ಸೀನ್ಗಳೇ ಇತ್ತು. ಸೊ ಅಲ್ಲೂ ನಾನು ಹೋಮ್ವರ್ಕ್ ಬಹಳಷ್ಟು ಮಾಡಿಕೊಂಡೆ. ಡೈಲಾಗ್ಸ್ ಬರ್ಕೊಳ್ಳೋದು, ಡ್ಯಾಡಿ ಇದ್ದರು, ನಮ್ಮ ತಂದೆ ಎಲ್ಲ ಹೇಳ್ಕೊಡೋರು ನನಗೆ. ಸೊ ಅಲ್ಲ ಅಷ್ಟು ತಯಾರಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಪ್ರಾಂಪ್ಟ್ ಸಿನಿಮಾಲ್ಲಿ ನಾನು ಪ್ರಾಂಪ್ಟ್ ತಗೋತಾ ಇರಲಿಲ್ಲ, ನಾನೇ ಡೈಲಾಗ್ಸ್ ತೊಗೊಂಡು ನಾನೇ ಅವ್ರು ಕೊನೆಗೆ ಹೆಂಗೆ ಹೇಳಿದ್ರೆ, ಡಬ್ಬಿಂಗು ನೀವೇ ಮಾಡ್ಬೋದೇನೋ, ಟ್ರೈ ಮಾಡಿ. ಫಸ್ಟ್ ಸಿನಿಮಾ ನನಗೆ ಟ್ರೈ ಮಾಡಿ ಆಗತ್ತೇನೋ ಅನ್ನೋಷ್ಟ್ರ ಮಟ್ಟಿಗೆ ಪ್ರಿಪೇರ್ ಆಗ್ತಾ ಇದ್ದೆ ನಾನು. ಪ್ರತಿ ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಹೋಮ್ವರ್ಕ್ ನಾವೇನು ಹೇಳ್ತೀವಿ ಅದನ್ನು ಮಾಡ್ಕೋತಾ ಇದ್ದೆ. ತೆಲುಗುಗೆ ಹೋದಾಗಲೂ ಅಷ್ಟೇ, ಆಗಲೇ ಹೇಳಿದಾಗೆ ಸ್ಕ್ರಿಪ್ಟ್ನ ಓದೋಕ್ಕೆ ಟ್ರೈ ಮಾಡ್ತಿದ್ದೆ. ಯಾವಾಗ ನಾವೇ ಓದೋಕ್ಕೆ ಪ್ರಯತ್ನ ಪಡ್ತಿರ್ತೀವೋ ಅದು ಬಹಳಷ್ಟು ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಲೌಡ್ ಆಗ್ತಾ ಹೋಗ್ತೀವಿ ನಾವು, ಇಲ್ಲಾಂದರೆ ವಾಲ್ಯೂಮ್ ಕಡಿಮೆ ಆಗಿಬಿಡುತ್ತೆ, ಯಾಕೆಂದರೆ ಕಾನ್ಫಿಡೆಂಟ್ ಇರಲ್ಲ ನಾವು ಆ ಭಾಷೆ ಬಗ್ಗೆ. ಸೊ ಓದ್ತಾ 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 ನಮ್ಗೆ ಅದು ಚೆನ್ನಾಗಿ ಬರುತ್ತೆ, ಪ್ರೊನೌನ್ಸಿಯೇಷನ್ಸು ಎಲ್ಲನೂ. ಈ ಥರದ್ದು ತಯಾರಿ ಮಾಡ್ಕೋತಿದ್ದೆ. ಆ್ಯಂಡ್ ಆಫ್ಟರ್ ಸಿನಿಮಾ ಆದಮೇಲೆ ಸೀರಿಯಲ್ಸ್ಗಂತ ಬಂದಾಗ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ ಪ್ರಿಪೇರ್ ಆಗೋಕ್ಕೆ. ಆಮೇಲೆ ಪೇಜ್ಗಟ್ಟಲೆ ಮಾತಾಡಬೇಕಾಗ್ತಿತ್ತು. ಅಲ್ಲಿ ಲೈವ್ ಇಲ್ಲ, ತೆಲುಗಲ್ಲೂ ಇಲ್ಲ, ತಮಿಳಲ್ಲೂ ಇಲ್ಲ, ಲೈವ್ ಅಲ್ಲ, ಅದು ಡಬ್ಬಿಂಗ್ ಮಾಡಲೇಬೇಕು ಅವ್ರು ಕಂಪಲ್ಸರಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪ್ರಾಂಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಪ್ರಾಂಪ್ಟ್ ಮಾಡುವಾಗ ಏನಾಗುತ್ತೆ ಅಂದರೆ, ಅವ್ರ ಸ್ಟೈಲಿಗೆ ನಾವು ಬಗ್ಗಬಾರ್ದು. ಅವರು ಒಂದು ಸ್ಟೈಲಲ್ಲಿ ಹೇಳ್ಕೊಂಡು ಹೋಗ್ತಿರ್ತಾರೆ, ಯಾಕೆಂದರೆ ಅಷ್ಟೂ ಕಲಾವಿದ್ರಿಗೆ ಪ್ರಾಂಪ್ಟ್ ಮಾಡ್ತಿರ್ತಾರೆ ಅವರು. ಸೊ ಅವ್ರು ಏನಿರುತ್ತೆ ಅವ್ರ ಫ್ಲೋಲ್ಲಿ ಹೋಗ್ತಾ ಇರ್ತಾರೆ. ನಾವು ಅದೇ ಥರ ಹೋದ್ವಿ ಅಂದರೆ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಆ ಪ್ರಾಂಪ್ಟ್ ಕೊಡೋದು ಒಂದು ಆರ್ಟ್, ತಗೊಳ್ಳೋದು ಒಂದು ಆರ್ಟ್. ಸೊ ಅವ್ರು ಪ್ರಾಂಪ್ಟ್ ಕೊಟ್ಟಾಗ ಅವ್ರು ಯಾವ ಸ್ಟೈಲಲ್ಲಿ ಕೊಟ್ಟರು ನಾವು ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಆ ಸ್ಟೈಲಲ್ಲೇ ಮಾತಾಡಬೇಕು, ಆ ಸ್ಟೈಲಲ್ಲೇ ಪಾಸ್ ಕೊಡಬೇಕು. ಇಲ್ಲ ನಮ್ಮ ಪರ್ಫಾರ್ಮೆನ್ಸ್ ಇರಲ್ಲ, ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಡ್ತೀವಿ ಡೈಲಾಗ್ನ, ಹಾಗಾಗಬಾರ್ದು. ಸೊ ಪ್ರಾಂಪ್ಟ್ ತಗೊಳ್ಳೋಕ್ಕೂ ಬರಬೇಕು, ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಕಲಾವಿದರು. ಹೇಗೆ ಕೊಟ್ಟರೂ ಕೂಡ ಅದನ್ನು ಹೇಗೆ ತಗೋಬೇಕು, ಅಲ್ಲಿ ನಾವು ಪರ್ಫಾರ್ಮ್ ಹೇಗೆ ಮಾಡಬೇಕು, ಟೈಮ್ ತೊಗೋಬೇಕು, ನಾವು ನಮ್ಮ ಪರ್ಫಾರ್ಮೆನ್ಸಿಗೆ ಟೈಮ್ ತೊಗೋಬೇಕು, ಆಡಿಯನ್ಸು ನಾವು ಕನ್ವೆ ಮಾಡಬೇಕು ನಾವೇನು ಆ್ಯಕ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು, ಸುಮ್ಮನೆ ಮಾತಾಡೋಕ್ಕೆ ಹೋಗಬಾರ್ದು. ಸೊ ಇದೆಲ್ಲ ತಯಾರಿ ನಾನು ಮಾಡ್ಕೋತಾ ಇದ್ದೆ. ಅಲ್ಲಿ ಹೋಗಿದ ತಕ್ಷಣ, ರೆಡಿ ಆಗಿದ ತಕ್ಷಣ ಇಲ್ಲಿ ಹೇಗೆ ಸ್ಕ್ರಿಪ್ಟ್ ತರಿಸ್ಕೋತಾ ಇದ್ನೋ ಅಲ್ಲಿ ಕರೆಸ್ಬಿಟ್ಟು ಓದಿ, ನೀವೆಲ್ಲ ಫುಲ್ ಓದ್ಬಿಡಿ ಸೀನೆಲ್ಲ ಅಂತ ಓದಿಸ್ಕೋತಾ ಇದ್ದೆ. ಒಟ್ಟಿನಲ್ಲಿ ಯಾವಾಗಲೂ ನಿಮ್ಮ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ದೀರಾ. ಒಟ್ಟಲ್ಲಿ ಕೊನೆ ಆಗೋದೇ ಇಲ್ಲ, ಅದು ಇವತ್ತಿಗೂ ಆಗೋದಿಲ್ಲ. ಮತ್ತೆ ನಾಳೆ ನೀವು ನನ್ನ ಕರ್ಕೊಂಡು ಹೋಗಿದ್ರೆ, ನಾನು ಇಷ್ಟು ವರ್ಷ ಮಾಡಿದ್ದು ನನಗೆ ಗೊತ್ತು ಬಿಡೋದು ನಾನು ಅಂದ್ಕೊಳ್ಳೋದೇ ಇಲ್ಲ. ಸೊ ಮತ್ತೆ ಅದನ್ನು ಕಲಿಕೆನೆ, ಪ್ರತಿದಿನ ಕಲಿಯೋದು ಇದ್ದೇ ಇರುತ್ತೆ. ಅಂಥ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಿದ್ರು, ಅಷ್ಟು ಮಾಡಿದವರು ನಾನೇನೂ ಸಾಧನೆ ಮಾಡಿಲ್ಲ, ಏನೂ ಕಲಿತಿಲ್ಲ, ಇನ್ನೂ ಕಲಿಯೋದು ಬಹಳಷ್ಟಿದೆ ಅಂತ. ಅಂಥ ಮಹಾನ್ ಕಲಾವಿದ ಹೇಳಿದ್ಮೇಲೆ ನಾವು ಕಲ್ತಿದ್ವಿ ಅಂತ ಹೇಳಕ್ಕೆ ಆಗೋದೇ ಇಲ್ಲ, ಪ್ರತಿದಿನ ಇದ್ದೇ ಇರುತ್ತೆ. ಹೇಳಿ, ಹೇಳಿದ್ರಿ ನೀವು ಆಗಲೇ ಫ್ರೆಂಡ್ಸ್ ತುಂಬ ಕಡಿಮೆ ನನಗೆ ಅಂತ, ಆದರೂ ಇದ್ರಲ್ಲಿ ಸ್ವಲ್ಪ ಜನ ಇರ್ತಾರಲ್ವಾ, ಸೊ ಅವ್ರ ರಿಯಾಕ್ಷನ್ ಹೇಗೆ? ಬಿಕಾಸ್ ಯಾವಾಗಲೂ ನಾವು ಅನ್ಕೋತೀವಿ
ಇದೊಂಥರ ಔಟ್ ಆಫ್ ದ ಬಾಕ್ಸ್ ಇದ್ದಂಗೆ ನೀವು ನಿಮ್ಮ ಗ್ರೂಪಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಆ ಪ್ರೊಫೆಷನ್ಗಳಲ್ಲಿ ಇರ್ತಾರೆ. ಇದೊಂಥರ ಕನಸಿನ ಪ್ರೊಫೆಷನ್ ಇದು. ಬಟ್ ತಗೊಳಕ್ ಯಾರು ಧೈರ್ಯ ಮಾಡಲ್ಲ, ತಗೊಂಡವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ ಕೂಡ. ಸೊ ನಿಮ್ಮ ಫ್ರೆಂಡ್ಸ್ ನಿಮಗೆ ಕೊಡುವಂಥ ಮಾತುಗಳು ಅಥವಾ ರಿಯಾಕ್ಷನ್ಗಳು ಅಥವಾ ಅವ್ರ ವ್ಯಕ್ತಪಡಿಸುವಂಥ ಖುಷಿ? ಆಗಲೇ ಹೇಳಿದಾಗ ನಂಗೆ ಬಹಳ ಕಡಿಮೆ ಫ್ರೆಂಡ್ಸ್ ಇದ್ದಾರೆ, ಬಟ್ ಅಷ್ಟೇ ಜೆನ್ಯೂನ್ ಫ್ರೆಂಡ್ಸ್ ನನಗೆ. ಯಾವ ಟೈಮಲ್ಲಾದರೂ ಏನೇ ಕೇಳಿದ್ರು, ಏನೇ ಹೆಲ್ಪ್ ಕೇಳಿದ್ರು ಬಂದು ನನಗೆ ಸಜೆಷನ್ಸ್ ಎಲ್ಲ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಏನಾದರೂ ಹೇಳೋದಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ನಿನಗೇನೇ ಹೇಳೋದಿದೆ ಹೇಳು, ನೀನು ಕರೆಕ್ಟಾಗಿದೆಯಾ ಬಿಡು ಅಂತಾರೆ. ಆದರೂ ಇದೇನಿದೆ ಅದೇನಿದೆ ಕರೆಕ್ಟಾಗಿತ್ತಾ, ಹೇಳಿದ್ದು ಕರೆಕ್ಟಾಗಿತ್ತಾ ಅಂತ ಹೇಳ್ತಾರೆ. ಇಲ್ಲ ಹಿಂಗೆ ಮಾಡ್ಬೋದಿತ್ತೇನೋ, ಇಲ್ಲ ಈ ಥರ ಮಾಡ್ಬೋದಿತ್ತೇನೋ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಹಸ್ಬೆಂಡ್ ಅಂತ ಹೇಳ್ಬೋದು. ಅವರು ತುಂಬ ಹೇಳೋರು. ಇದಕ್ಕೆ ಮುಂಚೆ ನನ್ನ ಸಿಸ್ಟರ್ ಹೇಳೋರು. ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ಅಕ್ಕ, ನಮ್ಮ ತಾಯಿ ಎಲ್ಲನೂ ಹೇಗೆ ಅಂದರೆ ಅಮ್ಮಂಗೆ ಏನು ಮಾಡಿದ್ರು ಪ್ರೀತಿನೇ ತಾಯಂದ್ರಿಗೆ. ನಾನು ಏನು ಮಾಡಿದೆ ಚೆನ್ನಾಗಿದೆ ಕಣ ಅಮ್ಮ, ಈ ಸೀರೆ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ನ, ಏನು ಚೆನ್ನಾಗಿತ್ತು, ನನಗೆಲ್ಲ ಇಷ್ಟ ಆಯಿತು ಅಂತ ಅವ್ರು ಹೊಗಳೋದು ಬಿಟ್ಟು ಬೇರೆ ಇನ್ನೇನು ಹೇಳಕ್ಕೆ ಹೋಗಲ್ಲ. ಎಲ್ಲ ತಾಯಂದ್ರಿಗೂ ಅದು ಅಭ್ಯಾಸನೇ. ಬಟ್ ನಮ್ಮ ಅಕ್ಕ ಏನಂತಾರೆ ಅಂದರೆ, ಇಲ್ಲ ಇದು ಚೆನ್ನಾಗಿಲ್ಲ, ನೀನು ಇದು ಹೇರ್ ಸ್ಟೈಲ್ ನಂಗೆ ಇಷ್ಟ ಆಗಲಿಲ್ಲ, ಆಮೇಲೆ ಈ ಆ್ಯಕ್ಟಿಂಗ್ ನಂಗೆ ಏನು ಇಷ್ಟ ಆಗಿಲ್ಲ, ಈ ಥರ ಮಾಡ್ಬೋದಿತ್ತೇನೋ ಅಪ್ಪ, ಈ ಕಾಸ್ಟ್ಯೂಮ್ ಈ ಥರ ಅವ್ರು ಹೇಳೋರು ಯಾವಾಗಲೂ. ನಮ್ಮ ಅಕ್ಕ ಹೇಳೋರು. ಅಕ್ಕ ಆಗಿದ ತಕ್ಷಣ ಅಕ್ಕನ ಮಗಳು ಬಂದಳು. ಎಲ್ಲ ಕರೆಕ್ಟಾಗಿ ಅವಳೇ ಮಾಡೋಳು. ಕಾಂಪ್ಲಿಮೆಂಟ್ ಕೊಡೋದಾಗಲಿ ಅಥವಾ ಇಲ್ಲ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಎಲ್ಲ ಅವಳು ಹೇಳ್ತಿದ್ಳು. ಅದಾದಮೇಲೆ ನನ್ನ ಫ್ರೆಂಡ್ಸ್ ನೀವು ಕೇಳಿದ ಹಾಗೆ ಆವಾಗ ಬಂದಾಗ ಪ್ರಭಾಕರ್ ನನ್ನ ಹಸ್ಬೆಂಡ್ ಆ್ಯಂಡ್ ಪ್ರಕಾಶ್ ಇದ್ದಾರೆ, ವೆರಿ ಕ್ಲೋಸ್, ಆ್ಯಂಡ್ ಸೌಮ್ಯ ನನ್ನ ಫ್ರೆಂಡ್ ಇದ್ದಾಳೆ. ಸುಮಾರು ಜನ ಇದ್ದಾರೆ, ಒಂದಷ್ಟು ಜನ. ಅವರೆಲ್ಲ ಇರೋದನ್ನ ಇದು ಹಾಗೆ ಹೇಳೋ ಅಂಥವ್ರು. ಓಕೆ ನಾನು ಆರ್ಟಿಸ್ಟ್ ಅಂದ್ಬಿಟ್ಟು ಚೆನ್ನಾಗಿದೆ, ಓ ಸೂಪರ್ ಅನ್ನೋ ಥರ ಹೇಳಲ್ಲ. ಆರ್ಟಿಸ್ಟ್ ಅನ್ನೋದು ಆಮೇಲೆ, ಮೊದಲು ನಾನು ಅವ್ರಿಗೆ ಫ್ರೆಂಡ್. ಸೊ ಹಾಗಾಗಿ ಜೆನ್ಯೂನ್ ಆಗಿ ಹೇಳೋ ಫ್ರೆಂಡ್ಸ್ ಏನೇ ಎಲ್ಲರೂ. ನನ್ನ ವಿಷಯಕ್ಕೆ ಆ್ಯಕ್ಚುಲಿ ಅಲ್ಲಿಗೆ ಬರೋಣ ಅಂದ್ಕೊಂಡೆ, ತಾವು ಅದನ್ನು ಪ್ರಸ್ತಾಪ ಮಾಡಿದ್ರಿ. ನಾನು ಮುಂಚೆ ಒಂದಷ್ಟು ಸಂದರ್ಶನಗಳಲ್ಲಿ ನೋಡಿದ್ದೆ ತಮ್ಮ ಅಭಿಪ್ರಾಯನ. ಇಲ್ಲ ನನಗೆ ರೈಟ್ ಪಾರ್ಟ್ನರ್, ನಮ್ಮ ವೃತ್ತಿನ ಪೋಷಿಸುವಂಥ ವ್ಯಕ್ತಿ ಸಿಗಬೇಕು, ಅಷ್ಟೇ ಅಲ್ಲ ನನ್ನ ಜೀವನ ಈ ಬದುಕು ಎರಡನ್ನೂ ನಿಭಾಯಿಸೋಕ್ಕೆ ಸಾಥ್ ಕೊಡುವಂಥ ಒಬ್ಬ ಸಂಗಾತಿ ಸಿಗೋವರೆಗೂ ನಾನು ಮದುವೆ ಆಗಲ್ಲ ಅನ್ನೋ ವಿಷಯನ ಪ್ರಸ್ತಾಪ ಮಾಡಿದ್ರಿ ತಾವು. ನಮಗೂ ಅದು ಒಂದು ಲೆಕ್ಕದಲ್ಲಿ ಸರಿ ಅಂತ ಅನ್ನಿಸ್ತು ಕೂಡ. ಬಟ್ ಈಗ ನಾವು ನೋಡ್ತಿದ್ರೆ ಖುಷಿ ಇದೆ, ಅಂಥ ವ್ಯಕ್ತಿ ಸಿಕ್ಕಿದ್ದಾರೆ. ನೀವು ಈಗ ತಾನೇ ಹೇಳಿದ್ರಿ, ಅಷ್ಟೊಂದು ಸಾಥ್ ಕೊಡ್ತಾರೆ, ನನಗೆ ತಿದ್ದುತ್ತಾರೆ ಎಲ್ಲ ಕಡೆಗೂ ಅಂತ. ಹೇಳಿ ಮ್ಯಾಮ್, ಅವರ ಒಂದು ಜೊತೆಗಿನ ಬದುಕು ಹೇಗೆ ನಡೀತಾ ಇದೆ, ಹೇಗೆ ನಿಮ್ಮ ಒಂದು ನಟನ ಬದುಕನ್ನು ಅವ್ರು ಪೋಷಿಸ್ತಾರೆ? ಅವ್ರ ಜೊತೆ ಬದುಕು ಶುರು ಆಗಿದ್ದೆ ಬದುಕು ಅನ್ನೋ ಧಾರಾವಾಹಿಯಲ್ಲಿ. ಒಳ್ಳೆ ಸ್ನೇಹಿತರಾಗಿದ್ವಿ ನಾವು, ಬಹಳ ವರ್ಷದ ಸ್ನೇಹಿತರು ನಾವು. ಬಟ್ ಯಾವತ್ತೂ ಮದುವೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಆಗಲೇ ನಾನು ನೀವು ಹೇಳಿದ ಹಾಗೆ ಪಾರ್ಟ್ನರ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಈ ಇಂಡಸ್ಟ್ರಿ ಇರೋರಿಗೆ. ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರಿಗೇ ಆದ್ರೂ ಲೈಫ್ ಪಾರ್ಟ್ನರ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ರೈಟ್ ಚಾಯ್ಸ್ ಸಿಗೋವರೆಗೂ ವೆಯ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನಿಲ್ಲಿ ಬೇರೆ ಯಾವುದೇ ಥರದ ಒಂದು ಸ್ಟೇಟ್ಮೆಂಟ್ಸ್ ಮಾಡ್ತಿಲ್ಲ, ಇದು ನನಗನ್ಸಿದ್ದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ನನಗೆ ಆದರೆ ನಮಗೆ ಖುಷಿ ಕೊಟ್ಟು ಓಕೆ ಇವ್ರ ಜೊತೆಗೆ ನಾನು ಬಾಳಬಹುದು ಅನ್ನೋ ಒಂದು ನಮಗೆ ಕಾನ್ಫಿಡೆನ್ಸ್ ಬಂದಾಗ ಆದರೆ ಬೆಟರ್. ಇಲ್ಲದೆ ಸುಮ್ಮನೆ ಇರೋದು ವಾಸಿ. ಯಾಕೆ ನೆಮ್ಮದಿ ಕೆಡಿಸ್ಕೋಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ, ಕೊನೆ ಕೆಲಸ ಎಲ್ಲ ಮುಗಿಸಿ ಮಲಗಕ್ಕೆ ಹೋದಾಗ ಯಾವುದೇ ರೀತಿಯ ಟೆನ್ಷನ್ ಇಟ್ಕೊಳ್ಳದೆ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಅದು ಬಹಳ ಮುಖ್ಯ. ಆರೋಗ್ಯ, ಈ ನೆಮ್ಮದಿ ಎರಡಿದೆಯಲ್ಲ, ನೀವು ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅದು. ಹಾಗಾಗಿ ಅದನ್ನು ಹಾಳು ಮಾಡ್ಕೋಬಾರ್ದು ಅನ್ನೋದಷ್ಟೇ ಇಂಟೆನ್ಷನ್. ಬಟ್ ಪೇರೆಂಟ್ಸ್ಗೆ ಅದಿರಲ್ಲ, ಅಯ್ಯೋ ನನ್ನ ಮಗಳು ಮದುವೆ ಆಗ್ಬಿಡ್ಲಿಪ್ಪ, ಸೆಟ್ಲ್. ನಂಗೆ ಗೊತ್ತಿಲ್ಲ ಮದುವೆ ಆದರೆ ಸೆಟ್ಲ್ ಆದ್ವಿ ಅನ್ನೋದು ಯಾವ ರೀತಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಲೈಫಲ್ಲಿ ಅದು ಒಂದು ಪಾರ್ಟ್. ಮದುವೆ ಅನ್ನೋದು ಒಂದು ಸಂಭ್ರಮ, ಹೌದು, ಅದು ಒಂದು ಭಾಗ ಅಷ್ಟೇ. ಸೊ ಈ ಥರದ್ದೆಲ್ಲ ಥಾಟ್ಸ್ ನನ್ನಲ್ಲಿ ಇತ್ತು. ಬಟ್ ಒಂದು ಕಾರ್ಯಕ್ರಮ ಆದಮೇಲೆ ಅಲ್ಲಿ ಬಹಳಷ್ಟು ಮಾತು ಮದುವೆ 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 ಅಂತ ಬಂದಾಗ ತುಂಬ ಸೀರಿಯಸ್ ಆಗಿ, ಹೌದಾ ಆಗಲೇಬೇಕಾ, ಏನು ಯಾಕೆ ಅಂತ ಅಂದಾಗ ನಾವಿಬ್ಬರು ಒಂದು ಡಿಸ್ಕಷನಲ್ಲಿ ಕೂತಾಗ ಅಲ್ಲಿದ್ದು ಮಾತುಕತೆಗಳೆಲ್ಲ ಆಡ್ತಾ ಇದ್ವಿ. ಈ ಥರ ಆಯಿತು, ಈ ಥರ ಆಯಿತು, ಈ ಥರ ಹೇಳಿದ್ರು ಅಂತೆಲ್ಲ ಹೇಳಿದಾಗ ಅಲ್ಲಿ ನಾವು ಓಕೆ ವೈ ನಾಟ್, ನಾವು ತಗೋಬೋದಾ ಇದನ್ನು, ಪ್ರಪೋಸಲ್ನ ಮುಂದೆ ತಗೊಂಡು ಹೋಗ್ಬೋದಾ ಅಂದಾಗ ಮನೆಗಳಲ್ಲೂ ಒಪ್ಕೊಂಡ್ರು. ಹಾಗಾಗಿ ಅವ್ರನ್ನೇ ಮದುವೆ ಆದೆ ನಾನು. ಆಗ್ಲಿಂದನೂ ಅವ್ರು ನಂಗೆ ಬಹಳ ಹೇಳೋರು ಆ್ಯಂಡ್ ತಪ್ಪುಗಳನ್ನ ತಿದ್ದೋರು ಆ್ಯಂಡ್ ಬಹಳಷ್ಟು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ನನಗೆ. ನಾನೊಂದು ರೀತಿ ಸ್ವಲ್ಪ ಕಪ್ಪೆ, ಬಾವಿಯಲ್ಲಿರುವಂಥ ಕಪ್ಪೆ ಥರ, ಇಷ್ಟೇ ನನ್ನ ಪ್ರಪಂಚ ಅಂತ ಅಂದ್ಕೊಳ್ಳೋಳು ನಾನು. ಆದರೆ ಇಲ್ಲ, ಹೊರಗೆ ಬಾ, ನಿನ್ನಲ್ಲೂ ಆ ಮಗು ಇದೆ, ಅದನ್ನು ಎಕ್ಸ್ಪ್ರೆಸ್ ಮಾಡು. ನಾನು ತುಂಬ ಡಿಸಿಪ್ಲಿನ್, ಡಿಸೆಟ್, ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಥರ ಇದ್ದವಳನ್ನ, ಇಲ್ಲ ಹೀಗೂ ಇರ್ಬೋದು, ಹೀಗೂ ನೀನು ಎಂಜಾಯ್ ಮಾಡು, ಯಾಕೆ ಇರೋದು ಒಂದು ಲೈಫ್, ಆ ಒಂದು ಕ್ಷಣನ ಎಂಜಾಯ್ ಮಾಡು
ಮುಂದಿನ ಆಮೇಲೆ ನೋಡೋಣ. ಲೈಫಲ್ಲಿ ಬಹಳಷ್ಟು ಇರುತ್ತೆ. ಹೌದು. ಯೋಚನೆ ಮಾಡಬೇಕು ಹೊರತು ಚಿಂತೆ ಮಾಡಬಾರ್ದು. ಚಿಂತೆ ಮಾಡೋಕ್ಕೆ ಹೋದರೆ ವಯಸ್ಸಾಗ್ಬಿಡತ್ತೆ ಬೇಗ. ಚಿಂತೆ ಮಾಡಬೇಡ, ಪ್ರತಿಯೊಂದು ವಿಷಯಕ್ಕೂ ಯೋಚನೆ ಮಾಡೋಣ, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಚಿಂತೆ ಮಾಡಿದಷ್ಟು ಕೊರಗಕ್ಕೆ ಶುರು ಆಗ್ತೀವಿ, ಅದು ಬೇಡ ಅಂತ ಈ ಥರ ವಿಷಯಗಳನ್ನ ಹೇಳ್ಕೊಟ್ಟವರು ಅವರು. ಆ್ಯಂಡ್ ಸ್ಪೆಷಲಿ ನನ್ನ ಇಂಡಸ್ಟ್ರಿಗೆ ಏನಿದೆ, ನನ್ನ ಒಂದು ಕೆಲಸಕ್ಕೆ ಏನಿದೆ, ಬಹಳ ಎಂಕರೇಜ್ ಮಾಡ್ತಾರೆ. ನನಗೆ ಬ್ಯಾಕ್ ಬೋನ್ ಆಗಿ ಇದ್ದವರು ನಮ್ಮ ತಂದೆ, ನನ್ನ ಫ್ಯಾಮಿಲಿ, ನನ್ನ ತಾಯಿ, ನಮ್ಮ ಅಕ್ಕ, ನನ್ನ ಅಕ್ಕನ ಮಗಳು, ಇವರೆಲ್ಲ ನನಗೆ ಬಹಳ ನಿಂತವರು ನನ್ನೊಟ್ಟಿಗೆ. ಏನೇ ಇರಲಿ, ನನ್ನ ಕಷ್ಟ ಇರಲಿ ಸುಖ ಇರಲಿ, ಯಾವಾಗಲೂ ನನ್ನ ಜೊತೆಗೆ ಇರೋರು ಇನ್ನು ಮುಂದೆ ಇರ್ತಾರೆ ಕೂಡ. ಅದೇ ರೀತಿ ನನ್ನ ಪಾರ್ಟ್ನರ್ ನನಗೆ ಸಿಕ್ಕಿರೋ ಅಂಥವ್ರು ಎಲ್ಲ ವಿಷಯದಲ್ಲೂ ನನ್ನ ಜೊತೆಗಿರ್ತಾರೆ. ಏನೇ ಇದ್ದರೂ ಕೂಡ ನನ್ನ ಜೊತೆಗಿರ್ತಾರೆ, ನನಗೆ ಸಾಥ್ ಕೊಡ್ತಾರೆ. ಇರಲಿ ಮ್ಯಾಮ್, ಅದೇ ಖುಷಿ ನಮಗೂ ಕೂಡ ಅಲ್ವಾ? ಹೌದು ಮ್ಯಾಮ್, ಈ ಒಂದು ಬೆಂಬಲ ಅನ್ನೋದಿದೆಯಲ್ಲ, ಬಹಳ ದೊಡ್ಡದಿದು. ನಮಗೆ ಅದಿಲ್ಲ ಅಂದರೆ ನಾವು ಮುಂದೆ ಹೆಜ್ಜೆ ಇಡೋಕ್ಕೆ ಸಾಧ್ಯವೇ ಇಲ್ಲ. ಇದು ನಿಮ್ಮ ಕುಟುಂಬ ಅಥವಾ ನೀವು ಹೇಳ್ದಂಗೆ ನಿಮ್ಮ ಪತಿಯಿಂದ ಇರಬಹುದು, ನಿಮ್ಮ ಸ್ನೇಹಿತರಿಂದ ಇರಬಹುದು, ಇದೆಲ್ಲ ಒಂದು ಕಡೆ ಆಗುತ್ತೆ. ಆಡಿಯನ್ಸಿಂದ, ಬಿಕಾಸ್ ಇವತ್ತಿನ ಹೇಳ್ತಿಲ್ಲ ದಿನಗಳು ಹೇಗಿದೆ ಅಂದರೆ ಡಿಜಿಟಲ್ ಜಮಾನ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಕಲಾವಿದರನ್ನ ನಾವು ಇವತ್ತು ಸಿಗ್ಬೋದು, ಹುಡುಕಬಹುದು. ಅಂಥ ಒಂದು ಸೌಕರ್ಯ ನಮಗೆ ಡಿಜಿಟಲ್ ಮಾಡಿಕೊಟ್ಟಿದೆ ಇವತ್ತು. ಸೊ ನೀವು ಹೇಳೋ ಪ್ರಕಾರ ಇವತ್ತಿನ ಈ ಒಂದು ಡಿಜಿಟಲ್ ಮಾಧ್ಯಮ ಅಥವಾ ಅವಕಾಶಗಳು ಎಷ್ಟು ಕಲಾವಿದರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಬಹಳಷ್ಟು ಜನ ನಮಗೆ ಗೊತ್ತೇ ಇರೋದಿಲ್ಲ. ಈಗ ಮೊದಲೇನಾಗ್ತಿತ್ತು ಅಂದರೆ ಮೌತ್ ಟು ಮೌತ್. ಈಗ ನಾನು ಈಗ ಸಿರಿ ಚೆನ್ನಾಗಿ ಮಾಡ್ತಾರಪ್ಪ, ಅವ್ರನ್ನ ಈ ಕ್ಯಾರೆಕ್ಟರ್ಗೆ ಹಾಕ್ಕೋಬೋದು, ಇಲ್ಲ ಸಿರಿನ ಹಾಕೋದು, ಇಲ್ಲ ಫಿಸಿಕಲಿ ನಾವುಗಳು ಹೋಗಿ ಮಾತಾಡೋದು, ಈ ಥರದ್ದು ಆಗ್ತಾ ಇತ್ತು. ಈಗ ಹೇಗಿದೆ ಅಂದರೆ ಫಿಂಗರ್ ಟಿಪ್ಸಲ್ಲಿದೆ. ನಮ್ಗೆ ಯಾರೋ ಬೇಕು ಒಬ್ಬ ಕಲಾವಿದ, ಅಥವಾ ನಿಮ್ಮಲ್ಲಿ ಬಹಳಷ್ಟು ಟ್ಯಾಲೆಂಟ್ ಇರುತ್ತೆ, ಅದಕ್ಕೆ ತೋರಿಸೋದಕ್ಕೆ ವೇದಿಕೆ ಹುಡುಕ್ತಿರ್ತೀರ ನೀವು. ಬಟ್ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೊ ನಿಮ್ಮ ಒಂದು ಟ್ಯಾಲೆಂಟ್ ಏನೇ ಇದ್ದರೂ ಕೂಡ ನೀವು ಅಲ್ಲಿ ಪೋಸ್ಟ್ ಮಾಡ್ತೀರಾ, ಅದು ಜನಕ್ಕೆ ಗೊತ್ತಾಗತ್ತೆ. ಅದು ಆ ಜನರಲ್ಲಿ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಇರ್ತಾರೆ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಇರ್ತಾರೆ. ಸೊ ಬಹಳಷ್ಟು ಕಲಾವಿದರಿಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮು ಹೌದು. ಅದೇ ರೀತಿ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ. ನೀವು ಯಾವ್ದು ತೊಗೊಂಡ್ರೂ ಕೂಡ ಪ್ಲಸ್ ಆ್ಯಂಡ್ ಮೈನಸ್ ಇದ್ದೇ ಇರುತ್ತೆ. ಬಟ್ ಅದನ್ನು ವರ್ಸ್ಟ್ ಮಾಡ್ಕೋಬಾರ್ದು, ಅಸಹ್ಯವಾಗಿ ಮಾಡ್ಕೋಬಾರ್ದು. ಏನೇ ಒಂದು ಅವಕಾಶ ಅಂತ ಸಿಕ್ಕಿದಾಗಲೂ ಕೂಡ ಅದನ್ನು ನೀಟಾಗಿ ಉಪಯೋಗಿಸ್ಕೊಂಡ್ರೆ ಬಹಳಷ್ಟು ಹೆಲ್ಪ್ ಆಗ್ತಾಯಿದೆ, ಬಹಳಷ್ಟು ಆಗ್ತಾಯಿದೆ. ನಾ ಹೇಳಿದ್ನಲ್ಲ, ನಾವು ಬಂದಾಗ ಬಹಳ ಕಷ್ಟ ಇತ್ತು. ಮಾತಿಂದ ಮಾತು ನೀವು ಹೇಳಬೇಕು, ಇನ್ನೊಬ್ರು ಹೇಳಬೇಕು, ಅದು ಸ್ಪ್ರೆಡ್ ಆಗಬೇಕು, ಜನಕ್ಕೆ ಆ ಥರ ತಲುಪ್ತಾ ಇತ್ತು. ಫೋಟೋನ ಹಾರ್ಡ್ ಕಾಪಿ ತಗೊಂಡು ಹೌದು, ಅದೆಲ್ಲ ಇರ್ತಿತ್ತು, ತೋರಿಸ್ಬೇಕು ನಾವು. ಆಮೇಲೆ ಎಲ್ಲ ಕೌಂಟ್ ಆಗ್ತಿತ್ತು, ನಮ್ಮ ಬಿಹೇವಿಯರ್ ಕೌಂಟ್ ಆಗ್ತಿತ್ತು, ನಾವು ಹೇಗೆ ಏನೋ ಡೇಟ್ಸ್ ಕೊಡೋದಿರಬಹುದು, ಪ್ರತಿಯೊಂದು ಆಗ್ತಿತ್ತು. ಬಟ್ ಈಗ ಇಟ್ ಇಸ್ ಲಿಟಲ್ ಈಸಿ ಅನ್ನೋದಕ್ಕಿಂತ ಲೈಕ್ ಗುಡ್ ಆಲ್ಸೋ. ಬಹಳಷ್ಟು ಮೂಲೆಯಲ್ಲಿರುವಂಥ ಕಲಾವಿದರು ಕೂಡ ಹೊರಗೆ ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಸಂತೋಷ ಮ್ಯಾಮ್. ನಮ್ಮ ಹೇಳಿ, ಒಂದು ಸಿನಿಮಾ ಯಾವುದೇ ಒಬ್ಬ ಕಿರುತೆರೆ ನಟ ಅಥವಾ ನಟಿಗೆ ಒಂದು ಆಸೆ ಅನ್ನೋದಕ್ಕಿಂತ ಮುಂದಿನ ಹಂತ ನಂದೇನು ಅನ್ನೋದಾಯಿತು ಅಂತಂದ್ರೆ ಒಂದು ಬೆಳ್ಳಿ ತೆರೆ ಮೇಲೆ ಬರಬೇಕು ಅನ್ನುವಂಥದ್ದು. ಸೊ ಬಹುಶಃ 2 ತೆರೆಯಲ್ಲೂ ತಾವು ಕಾಣಿಸ್ಕೊಂಡಿದ್ದೀರಿ. ಸೊ ಎಷ್ಟು ಭಿನ್ನತೆ ಕಾಣಿಸುತ್ತೆ ಒಂದು ಸಿನಿಮಾದಲ್ಲಿ ಅದೇ ನಟ ಅಥವಾ ನಟಿ ಕಾಣಿಸ್ಕೊಳ್ಳೋದಕ್ಕೂ ಒಂದು ಕಿರುತೆರೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೂ? ಒಬ್ಬ ಪ್ರೇಕ್ಷಕನಿಗೆ ಏನು ಭಿನ್ನತೆ ಕಾಣಿಸುತ್ತೆ ಅಂತ ನಿಮಗೆ ಅನಿಸುತ್ತೆ ಆಸ್ ಅನ್ ಆರ್ಟಿಸ್ಟ್? ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ದೊಡ್ಡ ಸ್ಕ್ರೀನ್ ಆ್ಯಂಡ್ ಸ್ಮಾಲ್ ಸ್ಕ್ರೀನ್ ವ್ಯತ್ಯಾಸ ನಾನು ಯಾವತ್ತೂ ನೋಡಿಲ್ಲ. ಮೇ ಬಿ ಸ್ಟಾರ್ಡಮಲ್ಲಿ ಅಥವಾ ದುಡ್ಡಿನಲ್ಲಿ ವ್ಯತ್ಯಾಸ ಆಗಬಹುದು. ಈಗ ಸ್ಮಾಲ್ ಸ್ಕ್ರೀನ್ ನೋವೇ ಲೆಸರ್ ದೆನ್ ಸಿನಿಮಾ. ಯಾವ ಒಂದು ಸಿನಿಮಾಗೂ ಕಡಿಮೆ ಇಲ್ಲ, ಆ ರೇಂಜ್ಗೆ ಸೀರಿಯಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ನೋಡೋರು ಹೇಗೆ ಅಂದರೆ, ಈಗ ಸೀರಿಯಲ್ಸ್ ಮಾಡಿದ್ರೆ ನಾವು ಅವ್ರ ಮನೆ ಮಕ್ಕಳಾಗ್ಬಿಡ್ತೀವಿ, ನಮ್ಮ ಮನೆ ಮಗಳಪ್ಪ ಇವರು, ನಮ್ಮ ಮನೆ ಮಗ ಇವನು ಅನ್ನೋ ಥರ ಆಗತ್ತೀವಿ, ಬಹಳ ಹತ್ತಿರ ಆಗ್ಬಿಡ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಥರ. ಸಿನಿಮಾ ಅಂತ ಮಾಡಿದಾಗ ಸ್ಟಾರ್ಸ್ ಅವರು ಯಾವತ್ತಿದ್ರು ಅವ್ರು ಹತ್ತಿರ ಆಗಲ್ಲ ಅಂತ ನಾನು ಹೇಳಲ್ಲ, ಆದರೆ ಬೇರೆ ನೋಡೋ ದೃಷ್ಟಿ ಇರುತ್ತೆ, ಒಬ್ಬ ಸ್ಟಾರ್ ಇವರು ಅನ್ನೋ ಥರ ಅನಿಸುತ್ತೆ. ಬಟ್ ಇಲ್ಲಿ ಸ್ಮಾಲ್ ಸ್ಕ್ರೀನ್ ಅಂತ ಬಂದಾಗ ಆತ್ಮೀಯತೆ ಜಾಸ್ತಿ ಇರುತ್ತೆ. ಹೇಳಿದ್ನೆಲ್ಲ ಕರ್ಕೊಂಡೋಗಿ ಊಟ ಕೊಡೋದೇನು, ಉಪಚಾರ ಮಾಡೋದು, ದುಡ್ಡು ಕೊಡ್ತಾರೆ ನಮಗೆ, ನಾನು ಕಷ್ಟಪಡ್ತಿದ್ದೀನಿ ಅಂದರೆ ಆ ಪ್ರೀತಿನೇ ಬೇರೆ ಆಗತ್ತೆ. ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಡ್ತೀವಿ ನಾವು. ದೊಡ್ಡ ಸ್ಕ್ರೀನಲ್ಲಿ ಸ್ಟಾರ್ಸ್ ನಾವು. ಸೊ ಬಟ್ ನನಗೆ ನಾನು ಇವತ್ತಿಗೂ ಆ ವ್ಯತ್ಯಾಸ ಇಟ್ಕೊಂಡಿಲ್ಲ. ನನಗೆ ಒಳ್ಳೆ ಪಾತ್ರ ಅಷ್ಟೇ ಮುಖ್ಯ. ಅದು ದೊಡ್ಡ ಸಿನಿಮಾದಲ್ಲಿ ಕೊಟ್ಟರು ಐ ಆಮ್ ಹ್ಯಾಪಿ ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೂ. ಆ್ಯಂಡ್ ಇಲ್ಲ ಸ್ಮಾಲ್ ಸ್ಕ್ರೀನಲ್ಲಿ ಕೊಡ್ತೀವಿ ಆ ಥರ ಪಾತ್ರ ಅಂದರು ಅದು ಓಕೆನೆ.
ಯಾವ್ದಾದ್ರು ನನ್ಗೆ ಯಾವ್ದು ನಾನು ಅದ ಹೇಳಿದ್ನಲ್ಲ, ಕಲಾವಿದ ಒಳ್ಳೆ ಕಲಾವಿದ ಅನ್ನಿಸ್ಕೋಬೇಕು ಅಷ್ಟೇನೆ. ಅಷ್ಟೇ. ಸಿನಿಮಾ ಸೀರಿಯಲ್ ಅನ್ನೋ ವ್ಯತ್ಯಾಸ ನನಗಿಲ್ಲ. ಓಕೆ, ಹೇಳಿ, 23 ವರ್ಷದ ಒಂದು ನಟನಾ ಬದುಕಿಗೆ ಸಾಕಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು, ಪ್ರಶಂಸೆಗಳು ಇವೆಲ್ಲವೂ ಕೂಡ ತಮ್ಮದಾಗಿದೆ. ಎಷ್ಟು ನಿಮಗೆ ಮುಂದಿನ ನಟನೆಗೆ ಅದು ಶಕ್ತಿ ನೀಡಿದೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ. ಯಾರೇ ಆದರೂ, ನಾನು ಕಲಾವಿದರು ಅಂತ ಮಾತ್ರ ಹೇಳಲ್ಲ, ಯಾವುದ್ರಲ್ಲಾದರೂ ಆಗಲಿ ಒಂದು ಪುರಸ್ಕಾರ, ಒಂದು ಅವಾರ್ಡ್ ಅಂತ ಬಂದಾಗ ಬಹಳಷ್ಟು ಉತ್ಸಾಹ ತುಂಬುತ್ತೆ ನಿಮ್ಮಲ್ಲಿ, ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಇನ್ನೂ ಮಾಡಬೇಕು, ಇನ್ನೂ ಗಳಿಸ್ಬೇಕು, ಇನ್ನೂ ಮುಂದಕ್ಕೆ ಹೋಗಬೇಕು ಅನ್ನೋ ಇದು ಬರುತ್ತೆ. ಎಷ್ಟೇ ಪ್ರಶಂಸೆಗಳು ಬಂದರೂ ಕೂಡ ಮತ್ತೆ ಇನ್ನೇನಾದರೂ ಒಂದು, ಯಾಕೆಂದರೆ ಹೇಳಿದೆ, ವಿದ್ಯೆಗಾಗಲಿ ಆಸೆಗಾಗಲಿ ಇದಕ್ಕೆಲ್ಲ ಕೊನೆಯೇ ಇರೋದಿಲ್ಲ. ಇನ್ನೂ ಬೆಟರ್ ಕ್ಯಾರೆಕ್ಟರ್ಸ್ ಮಾಡಬೇಕು, ಇನ್ನಷ್ಟು ಅವಾರ್ಡ್ಸ್ ತಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ನೀವು ಹೇಳಿದಾಗೆ ಆಲ್ಮೋಸ್ಟ್ ಪ್ರತಿಯೊಂದು ಸೀರಿಯಲ್ಗೂ, ಪ್ರತಿಯೊಂದು ಧಾರಾವಾಹಿಗೂ ನನಗೆ ಅವಾರ್ಡ್ ಬಂದಿದೆ. ಈಗ ನೆಕ್ಸ್ಟ್ ಮಾಡೋದಕ್ಕೂ ಬೇಕು ನನಗೆ. ಹಾಗಾಗಿ ಅದಕ್ಕೆ ಯೋಚನೆ ಮಾಡ್ತಿರ್ತೀವಿ, ಇನ್ನೂ ಹೇಗೆ ಮಾಡ್ಬೋದು. ಬಟ್ ಅವಾರ್ಡ್ಗೋಸ್ಕರ ಅಂತ ನಾವೇನು ಪರ್ಫಾರ್ಮ್ ಮಾಡೋದಿಲ್ಲ, ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ನಾವೇನು ಅಭಿನಯಿಸಿರ್ತೀವೋ ಇದಕ್ಕೆ ಅವಾರ್ಡ್ ಬಂದರೆ ಖುಷಿ, ಅಷ್ಟೇ. ಮ್ಯಾಮ್, ಈಗ ಈ ಕ್ಷಣದ ಸಿರಿ ಅವ್ರನ್ನ ನಾವು ತೆರೆ ಮೇಲೆ ನೋಡೋದಕ್ಕೂ 23 ವರ್ಷದ ಹಿಂದೆ ಅಥವಾ ಒಂದು 20 ವರ್ಷದ ಹಿಂದೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಸನ್ನಿವೇಶ ಅಥವಾ ಧಾರಾವಾಹಿಲಿ ನೀವು ಕಾಣಿಸ್ಕೊಂಡಿರ್ತೀರಿ, ನೀವೇ ಆಡಿಯನ್ನ ಕೂತಿದ್ದೀರಾ, 2 ಸ್ಕ್ರೀನ್ ನೋಡ್ತಾ ಇದ್ದೀರಾ, ನಿಮ್ಗೆ ಏನು ವ್ಯತ್ಯಾಸ ಕಾಣಿಸುತ್ತೆ ಅಥವಾ ಕಾಣಿಸಿದೆ? ಏನೂ ವ್ಯತ್ಯಾಸ ಕಾಣಿಸಲ್ಲ ನನಗೆ. ನಾನೇನು ನೋಡ್ತಿರ್ತೀನಿ, ಇನ್ನು ಸ್ವಲ್ಪ ಬೆಟರಾಗಿ ಮಾಡ್ಬೋದಿತ್ತಾ, ಇದು 1 more ತಗೋಬೋದಿತ್ತಾ, ಡೈರೆಕ್ಟ್ರಿಗೆ ಕೇಳಬೇಕಿತ್ತ. ನಾನು ಶೂಟಿಂಗ್ ಮುಗಿಸಿ ಮನೆಗೆ ಬರ್ತಿರ್ತೀನಲ್ಲ, ಅದನ್ನೇ ಯೋಚನೆ ಮಾಡ್ತಾ ಬರ್ತಿರ್ತೀನಿ, ಈ ಸೀನಲ್ಲಿ ಈ ಡೈಲಾಗ್ ಇನ್ನೂ ಒಂದು ಸ್ವಲ್ಪ ಈ ಥರ ಹೇಳ್ಬೋದಿತ್ತೇನೋ ಅಲ್ವಾ, ಈ ಥರದ್ದೇ ಬರ್ತಿರುತ್ತೆ ಹೊರತು ಏನೋ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ ಅಂತ ನಾನು ಅನ್ಕೊಳಕ್ಕೆ ಹೋಗೋದಿಲ್ಲ ಯಾವತ್ತೂ. ಈಗಲೂ ಅಷ್ಟೇ, ಆ ಸಿರಿಗೂ ಈ ಸಿರಿಗೂ ಏನೂ ಇಲ್ಲ. ಆಗ ಸಿರಿ ಲಕ್ಷ್ಮಣ್ ಆಗಿದ್ದೆ, ಈಗ ಸಿರಿ ಪ್ರಭಾಕರ್ ಆಗಿದ್ದೀನಿ, ಅಷ್ಟೇ ವ್ಯತ್ಯಾಸ, ಇನ್ನೇನು ವ್ಯತ್ಯಾಸ ಇಲ್ಲ. ಸಿರಿ ಅವರು ಹೇಗೆ, ತುಂಬ ಫುಡ್ಡಿನ ಅಥವಾ ಯಾವುದ್ರ ಬಗ್ಗೆ ತುಂಬ ಕ್ರೇಜ್ ಅಂತ ಹೇಳೋದಾಯ್ತು ಅಂದರೆ? ಫುಡಿ ಏನಿಲ್ಲ, ನನ್ನ ಮೇಂಟೆನೆನ್ಸ್ ಇಸ್ ವೆರಿ ಈಸಿ. ನಾನು ತುಂಬ ಆರಾಮಾಗಿರ್ತೀನಿ. ಏನಂದರೆ ನಾನು ನನ್ನ ಪಾಡು ಅಂತ ಇರ್ತೀನಿ, ಯಾರಿಗೂ ನಾನು ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ನನ್ನ ಕೈಯಲ್ಲಿ ಸಹಾಯ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಫೇಕ್ ಪ್ರಾಮಿಸಸ್, ನಾನು ಮಾಡ್ಕೊಡ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಮಾಡದೆ ಅಂತೂ ಇರಲ್ಲ. ನಾನು ಆ ಮಾತು ಹೇಳಿದೆ ಅಂದರೆ ಅದನ್ನು ಮಾಡಲೇಬೇಕು, ಆ ಥರ ವ್ಯಕ್ತಿತ್ವ ನನ್ನದು. ಆ್ಯಂಡ್ ತುಂಬ ಸಿಂಪಲ್ ಆಗಿರ್ತೀನಿ, ಆಡಂಬರ ಇಲ್ಲ ನನಗೆ, ಬಹಳಷ್ಟು ಆಸೆಗಳನ್ನ ಇಟ್ಕೊಳ್ಳೋದಿಲ್ಲ. ನನ್ನ ಹತ್ರ ಏನಿದೆಯೋ ಅದರಲ್ಲೇ ಖುಷಿ ಪಡೋಕ್ಕೆ ಇಷ್ಟಪಡೋಳು, ಅಷ್ಟೇ ಕಾಲು ಚಾಚಕ್ಕೆ ಹಾಸಿಗೆ ಇದಷ್ಟೇ ಕಾಲು ಚಾಚು ಅಂತ ಅಂದ್ಕೊಳ್ಳೋಳು. ಅಯ್ಯೋ ಇವ್ರು ಹಿಂಗೆ ಅನ್ಕೋತಿದ್ದಾರೆ, ಇವ್ರು ಇದು ತೊಗೊಂಡ್ಬಿಟ್ಟಿದ್ದಾರೆ, ನಾನು ಇದು ಮಾಡಬೇಕು, ಇಲ್ಲ ನಾನು ಈ ಥರ ಪಾತ್ರ ಮಾಡಬೇಕು, ಈ ಥರ ಮಾಡಬೇಕು, ಇನ್ನೂ ಚೆನ್ನಾಗಿ ಹೆಸರು ಮಾಡಬೇಕು, ಈ ಥರದ್ದೇ ಯೋಚನೆ ಮಾಡ್ತೀನಿ ಹೊರತು ಈ ಥರ ಆಸೆ ಪಡೋದಿಲ್ಲ, ತುಂಬ ದುರಾಸೆ ಪಡೋದಿಲ್ಲ. ಆಸೆ ಇದೆ, ದುರಾಸೆ ಪಡೋದಿಲ್ಲ, ಇರೋದ್ರಲ್ಲೇ ಖುಷಿಯಾಗಿರೋ ಅಂಥವಳು. ಸೊ ಐ ಆಮ್ ನಾಟ್ ಅ ಫುಡಿ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಒಂದು ಕ್ರೇವಿಂಗ್ ಏನಪ್ಪ ಅಂದರೆ ಐಸ್ ಕ್ರೀಮ್ಗೆ ಇಷ್ಟ ಆಗುತ್ತೆ. ಡಯಟ್ ಮಾಡಬೇಕು ಅಂತ ಎಷ್ಟು ಅಂದ್ಕೊಂಡ್ರು ಐಸ್ ಕ್ರೀಮ್ ಅಂತ ನೋಡಿದ ತಕ್ಷಣ ಒಂದೇ ಒಂದು ತಿನ್ಬಿಡೋಣ ಅಂತ ಅನಿಸುತ್ತೆ. ಸೊ ಅಷ್ಟೇ, ಅದೊಂದು ಬಿಟ್ಟರೆ ಇನ್ನು ಬೇರೆ ಎಲ್ಲ ಐಮ್ ಓಕೆ, ಈಸಿ. 1-2 ಚಪಾತಿ ಕೊಟ್ಟರೆ ಮುಗೀತು, ಒಂದಿಷ್ಟು ಅನ್ನ ಕೊಟ್ಟರು ಮುಗೀತು, ಇದೇ ಬೇಕು ಅಂತ ಏನಿಲ್ಲ ನನಗೆ. ಸ್ವಲ್ಪ ನಿಮ್ಮ ಮಾತುಗಳನ್ನೆಲ್ಲ ನಾನು ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆಗೆ ನಮಗೆ ಆಧ್ಯಾತ್ಮದ ಒಲವು ಅಥವಾ ಪರಿಚಯ ಅಥವಾ ಒಂದಷ್ಟು ಟಚ್ ಎಲ್ಲಾದ್ರೂ ಇದೆಯಾ ಅಂತ ಅನಿಸ್ತಾ ಇದೆ ನನಗೆ. ವಿಶಾಲವಾಗಿ ಅಥವಾ ವಿಸ್ತಾರವಾಗಿ ನೋಟ ನಮಗೆ ಸಿಗುವಂಥದ್ದೇ ಆ ಒಂದು ಲೋಕದ ಒಂದಷ್ಟು ಪರಿಚಯ ಇದ್ದಾಗ. ಇಲ್ಲ, ಆ ಥರ ಏನೂ ಇಲ್ಲ. ನನಗೇನಂದರೆ ಲಿಟ್ರಲಿ ಫಿಸಿಕಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಬೇಕು ಅಂತ ನಾನು ಅಂದ್ಕೊಳ್ಳಲ್ಲ. ಇಲ್ಲಿ ಕೂತ ಹತ್ರನೇ, ಈಗ ನಾನು ಇಲ್ಲಿ ಬಂದಿದ ತಕ್ಷಣ ಇಲ್ಲೇ ಅಂದ್ಕೊಂಡೆ, ಓಕೆ ಇಂಟರ್ವ್ಯೂ ಎಲ್ಲ ಚೆನ್ನಾಗಿ ಹೋಗೋಕೆ ಮಾಡಪ್ಪ ಅಂತಷ್ಟೇ. ಸೊ ಹಾಗೆ ಅಲ್ಲಿ ಕೂತಲ್ಲೇ ನಾನು ನೋಡ್ಕೊಂಡ್ಬಿಡ್ತೀನಿ ಅಲ್ಲಿ. ಆ್ಯಂಡ್ ಲಿಟ್ಲ್ ಪ್ರಾಕ್ಟಿಕಲ್ ಲೈಫ್ ಹೀಗೆ ಇರುತ್ತೆ, ದಿಸ್ ಇಸ್ ಪ್ರಾಕ್ಟಿಕಲ್ ಅಂತಾನೂ ಅನ್ಕೋತೀನಿ. ಆ್ಯಂಡ್ ಎಮೋಷ್ನಲ್ ಎಲ್ಲಾಗಬೇಕು, ನನ್ನ ಪ್ಲಸ್ ಆ್ಯಂಡ್ ಮೈನಸ್ ಇಸ್ ಮೈ ಫ್ಯಾಮಿಲಿ. ನನಗೆ ಸ್ಟ್ರೆಂತು ಅವರೇ, ವೀಕ್ನೆಸ್ ಅವರೇ. ನಂಗೆ ಅಳು ಬರೋದು ಅವರಿಂದನೇ, ಖುಷಿ ಪಡೋದು ನಾನು ಅವರಿಂದನೇ, ಹಾಗೆ. ಸೊ ಹಾಗಾಗಿ ಇದೆಲ್ಲ ಗೊತ್ತಿರೋ ವಿಷಯ ನನಗೆ. ಆ್ಯಂಡ್ ನಾನು ಕಷ್ಟಪಟ್ಟಿದ್ದೀನಿ, ನನಗೆ ಗೊತ್ತು. ಊಟಕ್ಕೂ ಕಷ್ಟಪಟ್ಟಿದ್ದೀವಿ ನಾವು, ಜೀವನಕ್ಕೂ ಕಷ್ಟಪಟ್ಟಿದ್ದೀವಿ. ಒಂದೊಂದು ಏನು ಗಳಿಸಿದ್ದೀವಿ ಇವತ್ತಲ್ಲ, ಈಸಿಯಾಗಿ ಯಾವುದೂ ಸಿಕ್ಕಿಲ್ಲ ನನಗೆ. ಪ್ರತಿಯೊಂದಕ್ಕೂ ಕಷ್ಟಪಟ್ಟು ನಾನು ತಗೊಂಡಿದ್ದೀನಿ. ಹಾಗಾಗಿ ಏನನ್ಸುತ್ತೆ ಅಂದರೆ ದಿಸ್ ಇಸ್ ಲೈಫ್ ಅಲ್ವಾ, ಅಷ್ಟೇ. ತೀರಾ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡ, ಇಲ್ಲ ಆಸೆ ಇಟ್ಕೋ, ಕನಸುಗಳನ್ನ ಇಟ್ಕೋ, ತಪ್ಪಲ್ಲ. ಸುಮ್ಮನೆ ಕನ್ಸ್ಕೊಳ್ತಾ ಇದ್ರೆ ಆಗಲ್ಲ, ಅದಕ್ಕೆ ಪ್ರಯತ್ನ ಮಾಡಬೇಕಲ್ವ ನಾವು. ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಓಕೆ ನಾನು ಹೀರೋಯಿನ್ ಆಗಬೇಕು, ಇಲ್ಲ ನಾನು ಹಿಂಗೆ ಮಾಡಿಬಿಡ್ಬೇಕು ಅಂದರೆ ಎಲ್ಲಿಂದ ಆಗ್ತೀವಿ? ಅದಕ್ಕೇನು ಪ್ರಯತ್ನ ಬೇಕೋ ಅದನ್ನು ಮಾಡಬೇಕು. ದಿಸ್ ಇಸ್ ಆಲ್ ಪ್ರಾಕ್ಟಿಕಲ್ ಅಷ್ಟೇ. ಪ್ರಾಕ್ಟಿಕಲಾಗಿ ಕೂತು
ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿದಾಗ ಈ ಥಾಟ್ಸ್ ಬರುತ್ತೆ. ಇಲ್ಲ ಅದೆಲ್ಲವೂ ಕೂಡ ತೂಕವಾಗಿದೆ ತುಂಬ. ಸೊ ಅದು ನಮಗೆ ಕೇಳೋರ್ಗೆ ಉತ್ಪ್ರೇಕ್ಷೆ ಆಗಲಿ ಅಥವಾ ಹೇಳ್ತಲ್ವಾ ಮೇಲ್ನೋಟಕ್ಕೆ ಅನ್ನೋಂಥದ್ದು ಅನ್ಸೋದಿಲ್ಲ. ಹೌದಲ್ವಾ ಅಂತ ನಮಗೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕೆ ದಾರಿ ಮಾಡಿಕೊಡುತ್ತೆ. ಹೇಳಿ ಮ್ಯಾಮ್, ನಮ್ಮ ವಾಹಿನಿಯನ್ನು ನೋಡ್ತಾ ಇರುವಂಥ ಅಥವಾ ಕಾರ್ಯಕ್ರಮನ ನೋಡ್ತಾ ಇರುವಂಥ ಹಲವಾರು ಜನ ಇದ್ದಾರೆ. ಬಹುಶಃ ನಿಮ್ಮ ಅಭಿಮಾನಿಗಳು ಇದ್ದಾರೆ. ನಾವೊಬ್ಬ ನಟಿ ಆಗಬೇಕು ಅಥವಾ ನನ್ನ ಕನಸು ಈ ರೀತಿ ಆಗಿರಬೇಕು ಅನ್ನುವಂಥದ್ದು ಇದ್ದಾರೆ. ಸೊ ಏನು ಕಿವಿ ಮಾತು ಕೊಡ್ತೀರಿ ಅಥವಾ ಅವರ ತಯಾರಿಗಳನ್ನ ಹೇಗೆ ಶುರು ಮಾಡ್ಕೊಳ್ಳಿ ನೀವು ಅಂತ ಹೇಳ್ತೀರಿ? ಸ್ಪೆಷಲಿ ಈ ಫೀಲ್ಡಲ್ಲಿ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಏಕೆಂದರೆ ಓವರ್ನೈಟ್ ನೀವು ಸ್ಟಾರ್ ಆಗ್ಬೋದು, ಓವರ್ನೈಟ್ ಆ ಸ್ಟಾರ್ಗಿರಿ ಹೊಟ್ಟೋಗ್ಬೋದು. ಗೆದ್ದಾಗಲೂ ಸೋತಾಗಲೂ ನಿಮ್ಮ ಮನಸ್ಥಿತಿ ಹಾಗೇ ಇರಬೇಕು. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಬರಬೇಕು. ಗೆದ್ದ ತಕ್ಷಣ ಮೆರೆಯೋದಾಗಲಿ ಅಥವಾ ಸೋತ ತಕ್ಷಣ ಡಿಪ್ರೆಷನ್ಗೆ ಹೋಗ್ಬಿಡೋದು, ಅಯ್ಯೋ ನಾನು ಸೋತೋಗ್ಬಿಟ್ಟೆ ವಾಟ್ ನೆಕ್ಸ್ಟ್ ಅಂತ ಕೂರೋದಾಗಲಿ ಎರಡೂ ಒಳ್ಳೆಯದಲ್ಲ. ನಿಮಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಬರಬೇಕು. ಮೆರೆಯೋದು ತಪ್ಪೆ. ನಾನು ಇವತ್ತು ಹಿಂಗಿದ್ದೀನಿ ಅಂತ ಮೆರಿತೀವಲ್ಲ, ಮೆರೆತ, ಏಕೆಂದರೆ ಇಟ್ಸ್ ಅ ಕ್ಲಾಕ್. ನೀವು ಮೇಲೆ ಮೆರಿತಾ ಇದ್ದಂಗೆ ಹಿಂಗೆ ಕೆಳಗೆ ಬಂದುಬಿಡ್ತೀರಿ. ನೀವು ಯಾವಾಗ ಮೆರಿತೀರೋ ಇದು ನಿಮ್ಗೆ ಏಟು ಜಾಸ್ತಿ ಆಗುತ್ತೆ. ಅದೇ ನೀವು ನಾರ್ಮಲ್ ಆಗಿರಿ. ಏಕೆಂದರೆ ಇದೆಲ್ಲ ಇವತ್ತು ಚೆನ್ನಾಗಿರ್ಬೋದು, ನಾಳೆ ಡೌನ್ ಆಗ್ತೀವಿ, ಬೇರೆ ಆಫರ್ಸ್ ಬರದೇ ಇರ್ಬೋದು ಅಥವಾ ಬರ್ತಾ ಇರಬಹುದು. ಸೊ ಏನಂದರೆ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿರಬೇಕು ಎರಡೂ ಕೂಡ. ಅದು ಬಹಳ ಮುಖ್ಯ. ಆ್ಯಂಡ್ ಪೇಷನ್ಸ್ ಬಹಳ ಮುಖ್ಯ. ಓವರ್ನೈಟ್ ಸ್ಟಾರ್ ಆಗಿಬಿಡ್ತೀವಿ ನಾವು, ಸೂಪರ್ ಆಗಿಬಿಡ್ತೀವಿ, ನಂಗೆ ಎಲ್ಲ ಬರುತ್ತೆ ಅಂದರೆ ಆಗೋದಿಲ್ಲ. ಶ್ರದ್ಧೆ ಇರಬೇಕು. ನೀವು ಮಾಡೋವಂಥ ಕೆಲಸ ಪ್ರೀತಿ ಇರಬೇಕು, ಭಕ್ತಿಯಿಂದ ಮಾಡಿ. ಏಕೆಂದರೆ ಬಹಳಷ್ಟು ಜನ ಆಸೆ ಪಡ್ತಾ ಇರ್ತಾರೆ ಒಂದು ಜಾಗಕ್ಕೆ ಬರೋದಕ್ಕೆ. ಆದರೆ ಆ ಅವಕಾಶ ನಿಮಗೆ ಸಿಕ್ಕಿದೆ ಅಂದಾಗ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಭಾಳ ಜನ ಸುಮ್ಮನೆ ಬರ್ತಾರೆ, ನಾನು ಟೈಮ್ ಪಾಸಿಗೆ ಬರ್ತಿದ್ದೀನಿ, ಪಾಕೆಟ್ ಮನಿಗೆ ಬರ್ತಿದ್ದೆ ಹಂಗೆ ಹೇಳಿದಾಗ ನಂಗೆ ಬೇಜಾರಾಗತ್ತೆ. ಯಾಕೆಂದರೆ ಇದನ್ನು ನಾವು ಪೂಜಿಸ್ತೀವಿ. ನಾನು ಇದನ್ನು ಬಹಳ ಇಷ್ಟದಿಂದ ಪ್ರೀತಿಯಿಂದ ಮಾಡ್ತೀವಿ. ಆ ಥರ ಹೇಳಿದಾಗ, ಕೇರ್ಲೆಸ್ ಆಗಿ ಹೇಳಿದಾಗ ನಂಗೆ ಬಹಳ ಬೇಜಾರಾಗುತ್ತೆ. ನಾನು ಹೇಳ್ತೀನಿ, ಹಾಗಾದರೆ ಮಾಡೋಕ್ಕೆ ಬರಬೇಡಿ. ಯಾಕೆ ಬರ್ತೀರಾ? ಸುಮ್ಮನೆ ಕೇರ್ಲೆಸ್ ಆಗಿ ಬರೋ ಹಾಗಿದ್ರೆ ಮಾಡಬೇಡಿ. ತುಂಬ ಪ್ರೀತಿಯಿಂದ ಬನ್ನಿ. ಯಾಕೆಂದರೆ ಅದು ತುಂಬ ಬೆಳೆಸುತ್ತೆ ನಿಮ್ಮನ್ನು. ನೀವು ಮರ್ಯಾದೆ ಕೊಟ್ಟು ಮಾಡಿದಾಗ ಒಂದು ಕೆಲಸಕ್ಕೆ ನಿಮ್ಮನ್ನು ಚೆನ್ನಾಗಿ ತುಂಬ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಆ್ಯಂಡ್ ಈಗಂತೂ ಹೇಗಿದೆ ಇಂಡಸ್ಟ್ರಿ ಅಂದರೆ, ನೀವು ಒಂದು ಸೀರಿಯಲ್ಲು ಒಂದು ಸಿನಿಮಾ ಮಾಡಿದ್ರೇ ಯು ಆರ್ ನೋನ್ ಟು ಎವ್ರಿಬಡಿ. ಎಲ್ಲರಿಗೂ ಪರಿಚಯ ಆಗಿಬಿಡ್ತೀರ. ನೀವು ತುಂಬ ಬೇಗ ಬೆಳೆಸುತ್ತೆ ನಿಮ್ಮನ್ನು. ಅದನ್ನು ನಾವು ಉಳಿಸ್ಕೋಬೇಕು. ಹಾಗಾಗಿ ಯಾರಾದರೂ ಬನ್ನಿ, ಖುಷಿನೇ. ಯಾಕೆಂದರೆ ಇದು ಹೇಳಿದ್ನಲ್ಲ, ಸಮುದ್ರ ಇದ್ದ ಹಾಗೆ ಬರ್ಬೋದು, ಧಾರಾಳವಾಗಿ ಬರ್ಬೋದು. ಆದರೆ ಉಳ್ಕೋಬೇಕು ಅಂದರೆ ಬಹಳಷ್ಟು ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬೆಳೆಸ್ಕೊಳ್ಳಿ ಅಷ್ಟೇ. ನಿಜ ಮ್ಯಾಮ್. ಇಲ್ಲ, ಅದು ಅಗತ್ಯವಾಗಿ ಬೇಕಾಗುತ್ತೆ. ತಾಳ್ಮೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯ. ನಿಜ. ಸಿರಿ ಅವ್ರಿಗೆ ಮುಂದಿನ ಪ್ಲಾನ್ಗಳೇನಿದೆ, ಯೋಜನೆಗಳೇನಿದೆ, ಅಥವಾ ಏನಾಗಬೇಕು ಅಥವಾ ಮುಂದಿನ ದಿನಗಳನ್ನು ಹೇಗೆ ಕಳಿಬೇಕು ಅಂತ ಇದೆ? ಮುಂದಿನ ದಿನಗಳು ಅಫ್ಕೋರ್ಸ್ ನಾನು ಆಗಲೇ ಹೇಳಿದ ಹಾಗೆ ಕೊನೆ ಉಸಿರಿರೋವರೆಗೂ ಈ ಅಭಿನಯ ಅನ್ನೋದು ಇದ್ದೇ ಇರತ್ತೆ. ಆ್ಯಂಡ್ ಡೈರೆಕ್ಷನ್ ಕೂಡ ಇಷ್ಟ ಇದೆ ನನಗೆ. ಬಹುಶಃ ಅದೇ ಆಗಲೇ ಹೇಳಿದ ಹಾಗೆ ನಮ್ಮ ತಂದೆ ಬ್ಲಡ್ ಇರೋದ್ರಿಂದ ಅದೆಲ್ಲ ಆಸೆ ಆಗಬಹುದು ನನಗೆ. ಸೊ ಆ್ಯಕ್ಟಿಂಗ್ ಜೊತೆಗೆ ಇದು ಒಂದು ಟ್ರೈ ಮಾಡಬೇಕು ಅಂತ ಇದ್ದೀನಿ. ಇದಕ್ಕೆಲ್ಲ ಅಫ್ಕೋರ್ಸ್ ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿ ಸಾಥ್ ಕೊಡ್ತಾರೆ. ಅದು ಬಿಟ್ಟರೆ ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತ ನನ್ನ ಅಭಿಮಾನಿಗಳು, ವೀಕ್ಷಕರು ಕಾಯ್ತಿದ್ದಾರೆ. ಯಾವಾಗ ಮಾಡ್ತೀರಾ ಕೇಳ್ತಾನೆ ಇರ್ತಾರೆ, ಯಾವಾಗ ಮಾಡ್ತಿದ್ದೀರಾ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ, ಅದು ಇದು ಅಂತ. ನಿಮ್ಮನ್ನು ಆನ್ ಸ್ಕ್ರೀನ್ ಮಿಸ್ ಮಾಡ್ಕೋತಿದ್ದೀವಿ, ಬನ್ನಿ ಬೇಗ ಅಂತೆಲ್ಲ. ಹಾಗಾಗಿ ಒಳ್ಳೆ ಪಾತ್ರದ ಮೂಲಕ ಬರಬೇಕು ಅಂತಿದ್ದೀನಿ. ಬಹಳಷ್ಟು ಸ್ಕ್ರಿಪ್ಟ್ಸ್ ಕೇಳ್ತಿದ್ದೀನಿ, ಬಟ್ ಏನಂದರೆ ಅಷ್ಟು ಇಂಪ್ರೆಸ್ಸಿವ್ ಅಂತ ಅನ್ನಿಸ್ಲಿಲ್ಲ ನನಗೆ, ಇಂಪ್ರೆಸ್ ಆಗಲಿಲ್ಲ. ಹಾಗಾಗಿ ಇನ್ನು ಸ್ವಲ್ಪ ವೆಯ್ಟ್ ಮಾಡ್ತಿದ್ದೀನಿ. ಖಂಡಿತವಾಗ್ಲೂ ಆದಷ್ಟು ಬೇಗ ಒಳ್ಳೆ ಪ್ರಾಜೆಕ್ಟ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ, ರಂಜಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಪ್ರಯತ್ನ ಖಂಡಿತ ನಡೀತಾ ಇರುತ್ತೆ. ಸಂತೋಷ. ನಡೀಲಿ ಅನ್ನೋದು ನಾವು ಇನ್ನೂ ನೋಡಬೇಕು ಸಿರಿ ಅವ್ರನ್ನ ಇನ್ನೂ ಹಲವು ಬಗೆಯಲ್ಲಿ, ಹಲವು ಪಾತ್ರಗಳಲ್ಲಿ ಅನ್ನುವಂಥದ್ದು. ಆ್ಯಂಡ್ ನೀವಾಗಲೇ ಹೇಳಿದ್ರಿ ಮಾತಿಗೆ ಮಧ್ಯದಲ್ಲಿ, ಕಲಾವಿದರಿಗೆ ಎಷ್ಟೇ ಹಣ, ಮಾತು, ಪುರಸ್ಕಾರ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಚಪ್ಪಾಳೆ ಅಂತ. ಸೊ ನಮ್ಮ ಎಲ್ಲ ಅಭಿಮಾನಿಗಳು, ವೀಕ್ಷಕರ ಪರವಾಗಿ ನಾನು ಒಬ್ಬ ಪ್ರೇಕ್ಷಕನಾಗಿ ನಿಮ್ಗೊಂದು ಚಪ್ಪಾಳೆ ಕೊಡಬೇಕು. 23 ವರ್ಷ ಒಂದು ಜಾಗದಲ್ಲಿ ನಿಂತು ಅದೇ ಹೆಸರನ್ನ ಕಾಯ್ಕೊಂಡು ಬರೋದಿದೆಯಲ್ಲ, ಯಾವುದೇ ಕ್ಷೇತ್ರದಲ್ಲಾಗಲಿ ಅಷ್ಟು ಸುಲಭ ಇಲ್ಲ. ತುಂಬಾ ಸಂತೋಷ ಮ್ಯಾಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಮುಂದಿನ ದಿನಗಳು ಇನ್ನೂ ಸಿರಿಯಿಂದ ತುಂಬಿರಲಿ ಅಂತ ನಾವು ಆಶಿಸ್ತೀವಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆನ ನನ್ನ ಅಭಿಮಾನಿಗಳಿಗೆ,
ನನ್ನ ವೀಕ್ಷಕರಿಗೆ, ನಿಮ್ಮ ವಾಹಿನಿಯ ವೀಕ್ಷಕರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ವರ್ಷಗಳ ಕಾಲ, ನಾನು ಆಗಲೇ ಹೇಳಿದಾಗ ನಂಬರ್ ಹೇಳಲ್ಲ ನಾನು, ಹಾಗಾಗಿ ಇಷ್ಟು ವರ್ಷಗಳ ಕಾಲ ನನ್ನನ್ನು ನೋಡ್ತಾ, ನನ್ನನ್ನು ಇಷ್ಟಪಡ್ತಾ, ಬೆಳೆಸ್ತಾ, ಉಳಿಸ್ತಾ ಬಂದಿರೋರು, ಪ್ರೋತ್ಸಾಹ ಕೊಟ್ಟಿರೋರು, ಪ್ರೀತಿ ಕೊಟ್ಟಿರೋರು ಅವರು. ಸೊ ಅವ್ರಿಗೆ ಧನ್ಯವಾದಗಳು, ಎಷ್ಟು ಹೇಳಿದ್ರು ಕಡಿಮೆನೆ. ಹಾಗಾಗಿ ಬಹಳ ಬಹಳ ಸಂತೋಷ. ತಮಗೂ ಕೂಡ ಬಹಳ ಬಹಳ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.